ರಂಗೆ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್. 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್. ನಮ್ಮವರು ನಗ್ಸಕ್ ಫೇಮಸ್, ನಿಮ್ಮ ನಗುನೆ ನಮಗೆ ವಿಶ್ವಾಸ. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಯಾಕಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಕೋಪಾರ್ಡ್ ಬೈ ಡ್ಯಾಸರ್ ಎಟರ್ನಾ. ಹೈ-ಫೈ ಸ್ವಿಚಸ್ ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್, ಅಸೋಸಿಯೇಟ್ ಸ್ಪಾನ್ಸರ್ ನಿಪಾನ್ ಪೇಂಟ್ಸ್ ಹಾಗೂ ರ್ಯಾಪಿಡೋ. ನೋಡಿ, ಸೆಮಿಫಿನಾಲೆ ಅಂದ ತಕ್ಷಣ ಈ ನಗುವಿನ ಪಯಣನ ಇಲ್ಲಿಗೆ ಮುಗ್ಸಕ್ ಆಗಲ್ಲ ಅಂತ ನಾನು ಕಳೆದ ವಾರನೇ ಹೇಳಿದ್ದೆ. ಯಾಕೆಂದ್ರೆ ದಿನೇ ದಿನೇ ಈ ಕರೋನಾ ಅಲೆ ಹೆಚ್ಚಾಗ್ತಾ ಇರೋದ್ರಿಂದ ಸುರಕ್ಷತಾ ದೃಷ್ಟಿಯಿಂದ ಸದ್ಯಕ್ಕೆ ನಮ್ಮ ಚಾಂಪಿಯನ್ಶಿಪ್ ನ ಗ್ರ್ಯಾಂಡ್ ಫಿನಾಲೆನ ಒಂದಷ್ಟು ವಾರ ಮುಂದಕ್ಕೆ ಹಾಕಲಾಗಿದೆ. ಸೊ ಈ ನಗುವಿನ ಜರ್ನಿ ಇನ್ನೊಂದಷ್ಟು ವಾರ ಮುಂದೆ ಹೋಗುತ್ತೆ. ಈ ಮಜಾ ಮನೋರಂಜನೆ ಹೀಗೆ ಮುಂದುವರಿಯುತ್ತೆ. ಆದ್ರೆ ಇದೊಂಥರ ನಮ್ಮ ಶೋನ ಸೆಕೆಂಡ್ ಇನ್ನಿಂಗ್ಸ್ ಇದ್ದಂಗೆ. ಮುಂಬರುವ ವಾರಗಳು ನಿಮಗೆ ಸೆಮಿಫಿನಾಲೆ ತರನೇ ಇರುತ್ತೆ. ಸೆಮಿಫಿನಾಲೆ ಇದ್ದಂತ ಸ್ಕೋರ್ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದ್ರೆ ಆ ಸ್ಕೋರ್ಸ್ ಸೀಕ್ರೆಟ್ ಆಗಿರುತ್ತೆ. ಯಾವ ಟೀಮ್ಗೆ ಎಷ್ಟು ಸ್ಕೋರ್ ಸಿಕ್ಕಿದೆ, ಯಾವ ಟೀಮ್ ಯಾವ ಸ್ಥಾನದಲ್ಲಿದೆ ಅನ್ನೋದು ಜಡ್ಜಸ್ ಮಾತ್ರ ಗೊತ್ತಿರುತ್ತೆ. ಇದರ ಹೊರತಾಗಿ ಯಾವ ಟೀಮ್ ನ ಪರ್ಫಾರ್ಮೆನ್ಸ್ ಗೆ ಜಡ್ಜಸ್ ದಿಲ್ ಖುಷ್ ಆಗ್ತಾರೋ ಆ ಟೀಮ್ಗೆ ಅವ್ರು ಬಜಾರ್ ಕೊಡಬಹುದು. ಇದು ಒಂದು ಎಂಕರೇಜಿಂಗ್ ತರ. ಓಕೆ, ಸೊ ಎಲ್ಲರೂ ಕ್ಲಿಯರಾ? ಖುಷಿಗೆ ಅಷ್ಟೇ ಅದು. ಓಕೆ, ಈಗ ಇದೇ ಜೋಶ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಗೆ ಕಿಕ್ ಕೊಡಕ್ಕೆ ರೆಡಿ ಆಗಿರೋ ನನ್ನ ಕಿಲಾಡಿ ಗ್ಯಾಂಗ್ಗೆ ವೆಲ್ಕಮ್ ಟು ದಿ ಶೋ. ಈಗ ನಮ್ಮ ತ್ರಿವೇಳಿ ರತ್ನಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ವಿಕಟ ಕವಿ ಯೋಗರಾಜ್ ಭಟ್ರು, ಕ್ರೇಜಿ ಕ್ವೀನ್ ರಕ್ಷಿತಾಂಬೆ ಅಂಡ್ ಜಗಣ, ವೆಲ್ಕಮ್. ಇದೇ ಜೋಶ್ ಅಲ್ಲಿ ಇವತ್ತಿನ ಮೊದಲನೇ ಆಕ್ಟ್. ಹೀರೋ ಅಂತಂದ್ಮೇಲೆ ಸ್ವಲ್ಪ ಮಟ್ಟಿಗೆ ಆಟಿಟ್ಯೂಡ್ ಇರೋದು ಕಾಮನ್. ಆದ್ರೆ ಇಲ್ಲೊಬ್ಬ ಹೀರೋಗೆ ಆಟಿಟ್ಯೂಡ್ ಅನ್ನೋದು ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಶೂಟಿಂಗ್ ಅಲ್ಲಿ ನೆಲದ ಮೇಲೆ ಕಾಲಿಡಲ್ಲ ಅಂತಿದ್ದಾನೆ. ಯಾವ ಸೀನೆ ಮಾಡಿದ್ರು ಟ್ರಾಲಿ ಮೇಲೆ ಕೂತ್ಕೊಂಡು ನಿಂತ್ಕೊಂಡು ಮಾಡೋದು ಅಂತಾನೆ. ಇವನು ಕೂಡ ಕ್ವಾಟ್ಲೆನ್ ತಡೆಯಕ್ ಆಗದೆ ಡೈರೆಕ್ಟರ್ ಒಂದು ಪ್ಲಾನ್ ಮಾಡಿದಾನೆ. ಆ ಪ್ಲಾನ್ ಏನು? ಈ ಆಕ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಜಗಣ ಮಾಲೀಕತ್ವದ, ಮಡೆನೂರ್ ಮನು ನಾಯಕತ್ವದ NS ರಾವ್ ಕಿಲಾಡಿ ತಂಡ. ಸರಿ ಮಾಡೋ ದೇವರಾಣೆ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿಯಲಿ ಐ ಲೈಕ್ಡ್ ಇಟ್. ಎಷ್ಟು ಚೆನ್ನಾಗಿ ಮಾಡೋರು ನೋಡ. ಜಡ್ಜಸ್, ನಮ್ 3 ಜನ ನೋಡ್ಬಿಟ್ಟು ಗಂಡ ಹೆಂಡತಿ ಮಗ ಅನ್ಕೊಂಡ್ರ? ಈ ಸ್ಕಿಟ್ ಅಲ್ಲಿ ನಾನು ಡೈರೆಕ್ಟ್ರು, ಇವನು ಅಸಿಸ್ಟೆಂಟ್ ಡೈರೆಕ್ಟ್ರು, ಇವಳು ಮಾರ್ಕೆಟಿ ಪ್ರೊಡ್ಯೂಸರ್ ಅಂತ. ಮೇಡಮ್, 7 ವಾರ ಆಯ್ತು, ಇನ್ನ ತಲೆ ಅಲ್ಲಾಡ್ಸಲ ಇದ್ರಲ್ಲ. 3 ವಾರ ಮುಂದಕ್ಕೆ ಹೋಯ್ತಿ, ಸ್ವಲ್ಪ ಪರ್ಫಾರ್ಮೆನ್ಸ್ ತೋರಿಸಿ. மாத்தாடுறே நானே கேரளத்துல வந்திருக்கேன். இங்க 300 கோடி எடுத்து ஒரு சூப்பர் டூப்பர் சினிமா ಮಾಡೋದಕ್ಕೆ வந்திருக்கேன். ஒரு சூப்பர் ஹீரோ எடுத்து வந்திருக்கேன். ಎಂತ ತರಿಕೆ? ಒಂದಿರಿಕೆನಾ? ಓಕೆ ಓಕೆ. ರೇ ಮೇಡಮ್ ರೇ, ಎಲ್ರಿ ನಿಮ್ ಹೀರೋ ಬರ್ಲೇ ಇಲ್ಲ? ಡೈರೆಕ್ಟರ್ ಟೆನ್ಷನ್ ಮಾಡಬೇಡ, ನಮ್ಮ ಹೀರೋ ವರವರು. ನೀವು ಹೀರೋಕ್ಕೆ ಅಡ್ಜಸ್ಟ್ ಆಗಬೇಕು. ನಮ್ಮ ಹೀರೋ ನಿಮಗೆ ಅಡ್ಜಸ್ಟ್ ಆಗೋದಿಲ್ಲ. ನಿಮಗೆ ಬೇಕಾದ್ರೆ ಮೂವಿ ಮಾಡಿ, ಇಲ್ಲ ಅಂದ್ರೆ ಹೋಗಿ. ಮೇಡಮ್, ನಿಮ್ ಕೈ ಮಿಕ್ ನಂಗೆ ಅನ್ಬೇಡಿ. ನೋಡಿ ಭಟ್ರೆ, ಎಂತ ಕಾಲ ಬಂದ್ಬಿಡ್ತು. ಡೈರೆಕ್ಟ್ರು ಹೀರೋಗೆ ಅಡ್ಜಸ್ಟ್ ಆಗ್ಬೇಕಂತೆ. ಏನು ಮಾಡಂಗಿಲ್ಲ. ನಮಗೊಂದ್ ಲೈಫ್ ಸಿಗ್ಬೇಕು ಅಂದ್ರೆ ಹಿಂಗೆಲ್ಲ ಮಾಡ್ಬೇಕಾಗುತ್ತೆ. ಕರ್ಸಿ ಹೀರೋ ಕರ್ಸಿ. ವರವರು ஒரு கண்டிஷன் இருக்கியும். ಏನೋ? ಅವರು ಟ್ರಾಲಿ ಮೇಲೆ ಆಕ್ಟ್ ಮಾಡೋದು. ಯಾಕೆ ಕಾಲಲ್ಲಿ ಕೆಸರುಗಳು ಇದ್ದಾವ? ಆಟಿಟ್ಯೂಡ್ ರೀ, ಆಟಿಟ್ಯೂಡ್. ಓಹೋ, ಕರ್ಸಿ. ಎಂತ ತುಕಾಲಿಸ್ಟರ್ ಹೀರೋ ಎಂಟ್ರಿ. ಸರ್ ಇನ್ನೊಂದು ಎಂಟ್ರಿ ತಗೋಬೇಕು, ಬಿದ್ದೋಗ್ಬಿಟ್ಟ ಸರ್. ಈ ಸ್ಕಿಟ್ ಅಲ್ಲಿ ಎಲ್ಲ ವರ್ಕ್ ಮಾಡ್ತೀರಾ? ಮತ್ತೊಂದ್ಸತಿ ಮಾಡ್ತೀರಾ? ತುಕಾಲಿಸ್ಟರ್ ಹೀರೋ ಎಂಟ್ರಿ.
ಭಟ್ರೆ ಎಲ್ಲರಿಗೂ ಒಂದೊಂದು ಕನ್ಸಿರುತ್ತೆ. ಆ ಕನ್ಸುಗಳನ್ನ ಮೆಟ್ಲು ಮಾಡ್ಕೊಂಡು ದೊಡ್ಡ ಹೀರೋ ಆಗಿ ಬೆಳೆದು ಬಂದಿದ್ದೀನಿ. ಜಾಗಣ್ಣ, ಫೈನ್ ಟ್ಯೂನ್ ಆರ್ಟಿಸ್ಟ್ ಅಂದ್ರೆ ಅದು ನಾನು ಒಬ್ಬನೇ. ನಾವು ವರ್ಲ್ಡಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ತುಕಾಲಿಸ್ಟ. 35 ವರ್ಷ ಬಾಲಿವುಡ್, 65 ವರ್ಷ ಕಾಲಿವುಡ್, 75 ವರ್ಷ ಸ್ಯಾಂಡಲ್ವುಡ್, 150 ವರ್ಷ ಹಾಲಿವುಡ್. ಸರ್ ನಿಮ್ಗೀಗ ವಯಸ್ಸು ಎಷ್ಟು? 31 ವರ್ಷ. ಲಾಜಿಕ್ ಇಲ್ವಲ್ರಿ? ಕೆಲವೊಂದು ಕಾಮಿಡಿ ಪಂಚ್ಗೆ ಲಾಜಿಕ್ ಹುಡುಕ್ಬಾರ್ದು, ಜಸ್ಟ್ ನಗ್ತಾ ಇರ್ಬೇಕಷ್ಟೇ. ಕಾಮಿಡಿ ಮಾಡಿದ್ರಾ? ಅಸಿಸ್ಟೆಂಟ್ ತರ ಇರಿ. എന്ത് ഹീറോ ഇപ്പൊ വന്നിരാ? കാപ്പി കുടിക്കോ? ಹಾಲ್ ಕುಡಿಕೋ. ಸರ್ ನಮಸ್ತೆ. ನಮಸ್ತೆ. ನಾನೇ ಈ ಸಿನಿಮಾ ಡೈರೆಕ್ಟ್ರು, ಎಡಮೆಟ ಕುಮಾರ ಅಂತ. ಊರ್ ಯಾವ್ದು ಗೊತ್ತದ್ ಕೂಡ. ಸರ್ ಇವನು ಅಸಿಸ್ಟೆಂಟ್ ಡೈರೆಕ್ಟ್ರು ಹುಳ್ಳಿಗೆಂಡೆ ಅಂತ. ಕರೆಕ್ಟ್ ಆಗಿಟ್ಟವ್ರೆ. ಮೋಟುಳಿ ಗೆಂಡೆ ಅಂತ ಇಡ್ಬೇಕಾಗಿತ್ತು. ಎರಡರಲ್ಲಿ ಗೆಂಡೆ ಇದೆಯಲ್ಲ ಸರ್. ಚಕಂಡ ಇವನು ನಿಮ್ಗೆ ಸತ್ಯ ಹೇಳ್ತೀನಿ ಕೇಳಿ. 2 ವಾರ ಫಿನಾಲೆ ಇದೆ ಅಂತ ಊರಿಂದ ಗಂಟು ಮುಟ್ಟ ಕಟ್ಕೊ ಓಡಿ ಬರ್ಬಿಟ್ಟ. ಇದು 7 ವಾರ ಮುಗಿಸ್ಬೇಕು ಅಂತ ಕೇಳ. ಎಷ್ಟು ಊರಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾವ್ರೆ. ಸರ್ ಸಿನ್ಗೋಣ ಸರ್. ಹೋಗ್ಬರಗೆ ಸರ್. ನಾನು ಒಬ್ಬನೇ ಹೆಂಗ್ ಹೋಗೋದು ಸರ್? ನೀವು ಬರ್ಬೇಕಲ್ಲ. ಎಷ್ಟು ಮಿನಿಟ್ ಬಾಯ್ಸ್. ಟ್ರಾಲಿ ಉಂಟು. ಓ ಮಧ್ಯಾಹ್ನ ಉಂಡ. ನಾ ಹೋಗಿ ಕೂತ್ಕೊಳ್ಳಮ್ಮ. ಉಂಡು ಅಂತ ಹೇಳಿ ಎಲ್ಲಿ ಉಂಟಾರ ಇಲ್ಲಿ? ಸರ್ ಒಟ್ಟು ಸಿಕ್ಕಾಬಟ್ಟೆ ರೊಮ್ಯಾಂಟಿಕ್ ಸರ್. ಹೇಳ ಸರ್ ಕತೆ ಹೇಳು. ಹುಡುಗಿ ಹತ್ರ ನೀವು ಹೋಗ್ಬಿಟ್ಟು, ಹೇಯ್ ನೋಡು, ಕಣ್ ಮುಚ್ಚಿದ್ರೆ ಕಣ್ ಮುಂದೆ ಬತ್ತೀಯ, ಕಣ್ ಬಿಟ್ರೆ ಮನೆ ದೇಕೆ ಬತ್ತೀಯ, ನೀನ್ ಯಾವಾಗ ನನ್ ಮನ್ಸಲ್ಲಿ ಬತ್ತೀಯ, ಐ ಲವ್ ಯು ಚಿನ್ನ, ಐ ಲವ್ ಯು. ಇದು ಡೈಲಾಗ್ ಸರ್. ಇದ್ಯಾರು ಮಂತನಿಗೆ ಹೇಳ? ಹೀರೋಯಿನ್ ಕರ್ತಲೆ ಗುಗ್ಗು. ಹೌದಲ್ಲ ಸರ್. ಸೊ ಹೀರೋನಿ ಅಂತೆ. ಆಯ್ತಾಯ್ತಾಯ್ತು. ಪೆಟ್ರೋಲ್ ಕನ್ವೀನಿಯನ್ಸ್ ಎಲ್ಲ ಕೊಡ್ತೀನಿ, ಹೋಗಲ್ಲ. ಹೀರೋಯಿನ್ನು ಹಂಗೆಲ್ಲ ಕಾಲಕ್ ಬೀಳ್ಬಾರ್ದು. ಯಾ ಕಡೆಯಿಂದ ಮುಟ್ಟಿದ್ರು ಕ್ರೀಮ್ ಬಂತರನೇ ಕಾಣ್ತಾವ್ರೆ. ಇಂಡಸ್ಟ್ರಿಲ್ ಬೆಳಿಗ್ಗೆ ಹೋಗು. ಅಲ್ಲ ಕುಂಟ್ಲ ಕಡೆ ಇವಳಿ ಪೆಟ್ರೋಲ್ ಕೊಟ್ಬಿಟ್ರ ಮೊದ್ಲು. ಮೇಡಮ್ ಸೀನ್ ಏನಪ್ಪ ಅಂತಂದ್ರೆ ಅವ್ರು ಬಂದು ಡೈಲಾಗ್ ಹೊಡೆದಾಗ ರೊಮ್ಯಾಂಟಿಕ್ ಆಗಿ ನಿಂತ್ಕೋಬೇಕು ಮೇಡಮ್. ಬೇಗ ಸೀನ್ ಹೋಗೋಣ. ಓಕೆ ಓಕೆ. ಪೊಸಿಷನ್ ಇದು ರೆಡಿ? ಕ್ಯಾಮ್ರಾ ಆಕ್ಷನ್. ರಾಲೆ ಚೀನಾ, ಕಣ್ ಮುಚ್ಚಿದ್ರೆ ಕಣ್ ಮುಂದೆ ಬರ್ತೀಯ, ಕಣ್ ತೆಗೆದ್ರೆ ಮನೆ ಮುಂದೆ ಬರ್ತೀಯ. ಚೀನಾ, ನನ್ನ ಹೃದಯದೊಳಗೆ ಯಾವಾಗ ಬರ್ತೀಯ? ಐ ಲವ್ ಯು ಚೀನಾ. ಐ ಲವ್ ಯು. ನಾಯಿ ನನ್ನ ಮಗನೇ 30 ವರ್ಷದಿಂದ ಪ್ರೆಗ್ನೆಂಟ್ ಆಗಿ ಡೆಲಿವರಿನೇ ಆಗ್ತಾರ ಹೆಂಗಿಸ್ತಾರ ಅವನನ್ನು. ಅಯ್ಯಪ್ಪ, ಎಲ್ಲಿಂದ ಕರ್ಕ ಬಂದ? ಸರ್ ಇವಳು ಸಂತೆ ಮಳದಲ್ಲಿ ಪಂಪ್ ಸೆಟ್ ಅಲ್ಲಿ ನೀರ್ ಬಿಡ್ತದ್ಲ ಸರ್. ಪಂಪ್ ಸೆಟ್ ಅಲ್ಲಿ ನೀರ್ ಬಿಡ್ತಾ ಇದ್ದ? ಹೌದು ಸರ್. ಅಮ್ಮ ನಿಂದು 1 HP ಮೋಟ್ರಾ 2 HP ಮೋಟ್ರಾ? 10 HP అట్లంతా కాదు, నేను పెద్ద పెద్ద హీరోయిన్ల జೊತೆ ఆప్ చేసిండాను. ఎన్టీ రామారాವ್, ನಾಗೇಶ್ವರರಾವ್. ಲೇ ಆಗ್ಲಿಂದ చేసుండన్నావు ಅಂತವಳು ಏನಂತವಳು? ಫಿನಾಲ ಡೇಟ್ ಮುಂದಕ್ಕೆ ಹೋಗ್ಬಿಡ್ತಲ್ಲ ಸರ್, ಹುಚ್ಚಿಡ್ದು ಬಿಟ್ಟಿದ್ವಿ. ಲೇ ಯಾರಿಗ್ ಹುಚ್ಚಿಡ್ತೈತೇನೋ ಗೊತ್ತಿಲ್ಲ, ನಿಮ್ ಜೊತೆ ಆಕ್ಟ್ ಮಾಡ್ಬೇಕಲ್ಲ ಅಂತ ನನಗೊತ್ತು ಹುಚ್ಚಿಡಿತೈತೆ ಕಣ್ರು. ಪರ್ಮನೆಂಟ್ ಆಗಿ ರಜೆ ಮಾಡ್ಬಿಡಿ ಸರ್. ನೋಡ್ ಮಗನೇ, ಇಡೀ ಪ್ರಪಂಚದಲ್ಲಿ ಒಬ್ಬ ಕುರದ್ರೂಪಿ ಆಕ್ಟರ್ ಇದ್ದಾನೆ ಅಂದ್ರೆ ಪುರದ್ರೂಪಿ ಎಟ್ ಮಾಸ್ಟ್ರು ಕಪ್ಕೊಂಡಿಡಿಯಕ್ಕೆ ಅಂತಾನೆ ಪ್ಲೇಟ್ ಇಟ್ಕೊಂಡ್ ಬಂದ್ಬಿಡ್ತಾನೆ. ನನ್ನಂತ ಬ್ಯೂಟಿಫುಲ್ ಆಕ್ಟರ್ಗೆ ಆಯಲ್ ಪೇಂಟ್ ತರ ಇರೋ ಇವಳು ಹೀರೋಯಿನ್. ಸರ್, ಕತೆ
ಕತೆ ಡಿಮ್ಯಾಂಡ್ ಮಾಡ್ತಾ ಇದೆ ಸರ್. ಕತೆ ಡಿಮ್ಯಾಂಡ್ ಮಾಡ್ತಾ ಇದೆ ಸರ್. ಡಿಮ್ಯಾಂಡ್ ಮಾಡ್ತಾ ಇದೆ ಸರ್. ಇನ್ನೊಂದ್ಸಲ ಹೇಳು. ಏನಂದ ಏನಂದ ಕೇಳಿಸ್ಬೇಕಲ್ವೇನೋ? ಹೇಳ್ತಾರೆ ಹೇಳು. ಕತೆ ಡಿಮ್ಯಾಂಡ್ ಮಾಡ್ತಾ ಇದೆ. ನಂಗೆ ಇನ್ನೂ ಅರ್ಥ ಆಗಿಲ್ಲ. ಏನು ಹೇಳು. ಕತೆ ಡಿಮ್ಯಾಂಡ್ ಮಾಡ್ತಾ ಇದೆ. ಏನು ಕತೆ ತಾಯಿ ಸತ್ಯವಾಗ ಅರ್ಥ ಆಗಲ್ಲ ಕಣ. ಕತೆ ಡಿಮ್ಯಾಂಡ್ ಮಾಡ್ತಾ ಇದೆ. ಕತೆ ಡಿಮ್ಯಾಂಡ್ ಮಾಡ್ತಾ ಇದೆಯಾ? ಕತೆ ಡಿಮ್ಯಾಂಡ್ ಮಾಡ್ತಾ ಇದ್ದಿದ್ದೆ. ಡಿಮ್ಯಾಂಡ್ ಮಾಡ್ತದೆ ಅಂತ ನಾನು ನಿಮ್ನ ಅತ್ಯಾಚಾರ ಮಾಡ್ತೀನಿ ಅಂದ್ರೆ ನೀವು ಹೋಗ್ತೀರಾ? ನಾನ್ ರೆಡಿ. ಎಂದ ಹೀರೋ ಎಂದಾಯು ಟೀ ಕುಡಿಕ್ಯೋ ಹಾಲು ಕುಡಿಕೋ. ನೆಕ್ಸ್ಟ್ ನೀನು ಅಂತಂದ್ರೆ ನೀವು ಹುಡುಗಿಗೆ ಪ್ರಪೋಸ್ ಮಾಡಿರ್ತೀರಾ, ಅದನ್ನ ಅವ್ರ ಅಮ್ಮ ಸಹಿಸ್ಕೊಳಕ್ಕಾಗದೆ ನೀವು ರೈಲ್ವೆ ಸ್ಟೇಷನ್ ಬಂದು ಹುಡುಗಿನ ಕಾಪಾಡಬೇಕು. ಅವಳು ತಲೆ ಟ್ರೈನ್ ಕೊಡ್ತಾ ಇದ್ದಾಳೆ. ತಲೆ ಟ್ರೈನ್ ಕೊಡಲ್ಲ ಕಣೋ, ಟ್ರೈನಿಗೆ ತಲೆ ಕೊಡೋದು. ನನ್ನ ಮಗನ ಕೈಲಿ ಇನ್ನೊಂದ್ಸತಿ ಹೇಳ್ದೆ. ಇಲ್ಲ ಸರ್, ಎಲ್ರು ಅಲರ್ಟ್ ಆಗಿದ್ದಾರೆ ಅಂತ ಚೆಕ್ ಮಾಡಿದೆ ನಾನು. ಇಲ್ಲ ಹೇಳು ಮಗನೇ, ಹೇಳು ಇನ್ನೊಂದ್ಸತಿ ಹೇಳು. ಇನ್ನೊಂದ್ಸರಿ ಹೇಳೋ. ತಲೆ ಟ್ರೈನ್ ಕೊಡ್ತಾ ಇರ್ತಾರೆ ಸರ್. ತಲೆ ಟ್ರೈನ್ ಕೊಡಲ್ಲ ಕಣೋ, ಟ್ರೈನಿಗೆ ತಲೆ ಕೊಡಲ್ಲ. ನೀನ್ ಅಲರ್ಟ್ ಆಗಿದೆ ಅಂತ ಚೆಕ್ ಮಾಡಿದೆ ನಾನು. ಯಾಪಲ್ ಪಂಚು, ನಾನು ಇವಳು ಗೈಲ ಹೇಳ್ಬೇಕಾ? ಹಾ, ಸರ್, ಹಾ, ಸರ್. ಲೇ ಇವಳೆ ಅವ್ರ ರೌನಂಗ ಅವಳೆ, ನಾನು ಎಲ್ಲ ಇವಳು ಗೈಲ ಹೇಳಿ. ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅಮ್ಮ ಟ್ರೈಲರ್ ನೋಡು. ಮಾತೆತ್ತಿದ್ರೆ ನಾಯಿ ತರ ಮೂತಿ ಮಾಡ್ಕೊಂಡ್ ಕಿಸ್ ಕೊಡಕ್ ಬರ್ತಾಳಲ್ಲ. ಹೆಂಗಿತ್ತು ಸೀನು? ಸಕ್ಕದಾಗಿದೆ ಸರ್, ಸೂಪರ್ ಎಕ್ಸ್ಟ್ರಾರ್ನರಿ. ಡೈರೆಕ್ಟ್ ಓಡಿಗೆ ಓಡಿ ಎಲ್ಲಿಗೆ ಹೋಗಿ ವಾಗಲ ಒಳಗೆ ಬೂದಿ ಬಚ್ಚಕ್ಕೆ ಎಲ್ಲಿ ಪೋಯ್ ಅಂತೆ. ಸರ್ ಒಂದ್ ವಿಷಯ ಮಾತಾಡ್ಬೇಕು. ಏನು? ಥಿಯೇಟರ್ ಅಲ್ಲಿ ನಿಮ್ ಮುಖ ಕಾಣುತ್ತೆ ಓಕೆ, ಆದ್ರೆ ಕಾಲೇ ಕಾಣಿಸಲ್ವಲ್ಲ ಸರ್ ನಿಮ್ದು? ಲೆಫ್ಟ್ ಶಾಟ್ ಹೌದು. ಬೆಳಿಗ್ಗೆ ಕಣ ಇಂಡಸ್ಟ್ರಿಲಿ. ಬಾಬು ಓಡ. ಏಯ್ ಮಕ್ಕ ನೋಡ್ತೀಯ, ಶೂಟ್ ಮಾಡ್ಕ. ಸರ್ ಎಲ್ಲ ಓಕೆ, ಒಂದ್ ವಿಷಯ ಹೇಳ್ಬೇಕು. ಏನು? 2 ಶರ್ಟ್ ಸಿಗ್ಲಿಲ್ವಲ್ಲ ಸರ್? ಓ ಮುದ್ನಳ್ಳಿ ಬಾರೆಯಿಂದ ನಿನ್ನ ಹತ್ರ ಕಳಿಸ್ಬೇಕಷ್ಟೇ ತಾನೆ. ಚೆಕ್ ಮಾಡ್ಕೋ. ಓಕೆ 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 ಸರ್. ಬಾ ಮೈಲಿ. ಡೈರೆಕ್ಟರ್ ಈಗ ಓಕೆನಾ? 2 ಶಾಟ್. ಓಕೆ ಸರ್ ಓಕೆ ಸರ್ ಓಕೆ ಸರ್. ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಯಾಕೆ ಸರ್ ಏನಾಯ್ತು? ನಿಮ್ಗೆ ಅರ್ಥ ಆಗಲ್ರಿ, ಒಬ್ಬ ದೊಡ್ಡ ಆಕ್ಟರ್ ನಾನು ಆಕ್ಟ್ ಮಾಡ್ಬೇಕಾ? ರವಿಚಂದ್ರನ್ ಫ್ಯಾನ್ ಬೇರೆ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಾ ಕಡೆಯಿಂದ ಹಣ್ಣುಗಳು ಉದುರ್ತಾ ಇರ್ಬೇಕು. ಅವಾಗ ಸಾಂಗ್ ಒಂದ್ ಕಿಕ್. ಸರ್ ಹಣ್ಣು ಬಿದ್ದಾಗ ಬಾಳೆಹಣ್ಣು ಕಿವುಚಾಗಲ್ವಾ ಸರ್? ವೆರಿ ಸ್ಮಾರ್ಟ್ನೆಸ್. ಇಂಡಸ್ಟ್ರಿಲಿ ಆಟ ಆಡ್ತೀಯ ನೀನು. ಕಾಣಿಸ್ಕೊಂಡ್ರೆ ಕುಂದಿತ್ತು ನಿಂಗೆ. ಓಕೆ ಸರ್ ಟೇಕ್ ಹೋಗೋಣ. ಓಕೆ 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 ಪ್ರಾಪರ್ಟಿ ಬರ್ಲೆ ಬಾಯ್ಸ್. ಬೇಲಿದ ಹಣ್ಣು ಬೀಳುತ್ತೆ ಅಂದ್ರೆ ನಾಯಿ ಕೊಡ್ದಾಗ ಹೊಡಿತಾ ಇದ್ದೀರಲ್ಲ. ನನ್ ಮಕ್ಳ ಹಡಿಸ್ತಣ್ಣಲ್ಲಿ ಹೊಡಿತಾ ಇದ್ರಲ್ಲ. ಎಂದ ಹೀರೋ ಎಂದ ಆಯ್ತು. ಹಾಲು ಜ್ಯೂಸು ಬಡಿಕ. ನನ್ ಮಗನೇ ಬೇಕು ಬೇಕು ಅಂತ ನಾನು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೇನೋ. ಇವತ್ತಿಂದ ನೀನ್ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಂಡಾಗ ಮಾಡಾಕ್ತೀನಿ. ಇವನ್ ಯಾವ ಆಕ್ಟರ್ ಸರ್? ಡೈರೆಕ್ಟರ್ ಮರ್ಯಾದೆ ಕೊಡದ ಬೈ ಬಂದಂಗ್ ಬೈತವನೆ. ನೋಡ್ತಾರೆ ಹೆಂಗ್ ಮಾಡ್ತೀನಿ ಅಂತ. ಮನು ಸಡನ್ ಆಗಿ ರಂಗಣ್ಣ ರಘು ಆಗ್ಬಿಡು. ಏ ಸಾಕ ಸಿಕ್ಕಾಬಟ್ಟೆ ಕ್ಲೈಮ್ಯಾಕ್ಸ್. ನನ್ ಮಗ ಸಾಯಿಸ್ಬಿಡ್ತೀನಿ. ಹೇಳ್ಬೇಕಲ್ಲೇ ಮಾಡ್ಬೇಡ. ಸರ್ ಟೇಕ್ ಹೋಗೋಣ. ಹೋಗೋಣ ಫೈಟ್ರು ಕತೆ ಏನಪ್ಪ ಅಂತಂದ್ರೆ ಹುಡುಗಿರ ನಾಲ್ಕು
ರೆಡಿಗಳು ಸಿಕ್ಕಾಪಟ್ಟೆ ಎಳ್ದಾಡ್ತಾ ಇರ್ತೀವಿ ಸರ್. ನೀವು ಅವ್ರ ಹೊಡೆದ್ಬಿಟ್ಟು ಸೇಫ್ ಮಾಡ್ಬೇಕು ಸರ್. ಇದು ಕತೆ ಕತೆ ಕತೆ. ಓಕೆ 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 ಆಕ್ಷನ್. ಕಬಡ್ಡಿ 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 ಕಬಡ್ಡಿ. ಇವ್ನು ಯಾರೋ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ ಮುನ್ಗಡೆ ತಿರ್ಗ್ಸೋ ಟ್ರಾಲಿನ ಹಿಂದ್ಗಡೆ ತಿರ್ಗಿಸ್ಕೊಂಡು ಹೋಯ್ತಾವ್ನಲ್ಲ. ಸರ್ ಸೂಪರ್. ಅದೇ ಇನ್ನೊಂಚೂರು ಬೇಕಾಯ್ತು. ಟ್ರಾಲಿಂದ ಕೆಳಗೆ ಇಳಿದ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. ನಾನು ಟ್ರಾಲಿಯಿಂದ ಕೆಳಗೆ ಹೌದೌದು. ತುಕಾಲಿ ಸ್ಟಾರು ಟ್ರಾಲಿ ಮೇಲೆ ಇತ್ಕೊಂಡೆ ಫೈಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಏನಂತೀರಿ? ನಮ್ಮ ಹೀರೋ ಆಟಿಟ್ಯೂಡ್ ಹೀರೋ. ಮೂಗಳಿಗೆ ಬೆಳೆ ಹಾಕ್ಬಿಟ್ಟು ಬರ್ರಿ. ಅಯ್ಯ ನೀನ್ ಬಾಯ್ ಮಾಡಕ್ ಏನ್ ಗೊತ್ತ ಸಿನೋ, ಅದು ಹಾಕೊಂಡು ಕುಂಬೇಕು. ಹುಣಸೆ ಬೀಜಲ್ಲಿ ಬೀಜ ಹಾಕಿ ಬರುತ್ತಲ್ಲ, ಕಟ್ಟೆ ಪುಡಿ ಮಾಡ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಹುಳಿ ಖಾರ ಅಯ್ಯೋ ಕಚ್ಚಡ ನನ್ ಮಕ್ಳೇ, ದ ವರ್ಲ್ಡ್ ಅಲ್ಲಿ ಫೇಮಸ್ ಆಕ್ಟರ್ ನಾನು. ನನ್ಗೆ ಹೊಡಿತೀರೇನೋ? ಬಾಯ್ ಮಾಡಕ ಲೋಜು. ಏ ನೀನು ಸ್ಟಾರಾ? ಟ್ರಾಲಿಂದ ಕೆಳಗಿಲ್ವಾ? ಡೈರೆಕ್ಟರ್ಗೆ ಬೆಳೆಸೋದು ಗೊತ್ತು, ತುಳಿಯೋದು ಗೊತ್ತು. ಅಲ್ವಾ ಬಿಟ್ರೆ? ಅಲ್ವಾ ಸತ್ಯ. ಇಂಡಸ್ಟ್ರಿ ನನ್ ಪವರ್ ಏನು ಅಂತ ನಿಂಗೆ ಗೊತ್ತಿಲ್ಲ. ಸಾಕ್ಬಿಡ್ತೀನಿ ಪವರ. ಏ 30,000 ಸಿನಿಮಾ 30,000 ಸಿನಿಮಾ ಹಾಕ್ಬೇಡಿಯಾ? ನೋಡಿದೀನಿ. ತುಕಾಲಿ ಸ್ಟಾರು సార్ నెక్స్ట్ ఫిల్మ్ కి నాకే చెప్పండి సార్. నీ జొత్తని హీరోయిన్ గా చేస్తాను. అయ్యో గోయింగ్ టు హీరో బుండాల్ బారే. ఐఎమ్ కైమింగ్ ఈ ఉచ్చల్ చల్తి బడ బడింగు. ಜ್ಯೂಸ್ ಕುಡಿಕ್ಯೋ. ಅಯ್ಯೋ ಹಾಲು ಬೋರ್ಮಿಟ ಎಲ್ಲ ಬಾಯಡಕ್ಕೆ ಗಂಟಲು ಗಟ್ಟ ಹಾಕಿ ಊದ್ಬಿಡ್ತೀನಿ. ಅಯ್ಯ ನೀನ್ ಬಾಯಿ ಮಣ್ಣಾಕ ದುಡ್ಡು ಇಟ್ಕೊಂಡ್ರೆ ಸಾಲದು, ತಲೆ ಓಡಿಸ್ಬೇಕು. ಕಲೆಯಲ್ಲಿ ಹಸ್ವಿರೋರಿಗೆ ಆಕ್ಟಿಂಗ್ ಚಾನ್ಸ್ ಕೊಡಿ. ಇಂತ ಸೋಕಿ ಮಾಡೋ ನನ್ನ ಮಕ್ಳಿಗೆಲ್ಲ ನಿಮ್ಮಂತ ಪ್ರೊಡ್ಯೂಸರ್ ಬರೋತ್ತಿಗೆ ಹಾಲಾಗಿರೋದು. ತಿಕ್ಲು ಜಡ್ಜಸ್ ಮೊದಲೇ ದಿಲ್ ಖುಷ್ ಅನ್ಬಿಟ್ಟು ಅಂತ ಮಾಸ್ಟರ್ ಬ್ಲಾಸ್ಟ್ ಕೊಟ್ಟಿದ್ದಾರೆ. ಬಟ್ ಎನಿವೆ ಇದು ಆಕ್ಚುಲಿ ಜಡ್ಜಸ್ಗೆ ನಾನು ಹೇಳೋದೇನ, ಫಸ್ಟ್ ಏನೋ ಟ್ರಾಲಿ ಹಾಕಿದ್ರು, ಇವರೆಲ್ಲ ಬಂದು ಕೂತ್ಕೊಂಡಾಗ ನಾನು ಇದು ಯಾಕೋ ಮಗ್ಚಾಕೊಳ್ಳುತ್ತೆ ಅನ್ಕೊಂಡೆ. ನೋಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಹಿಲೇರಿಯಸ್ ಆಕ್ಟ್ ಆಗಿತ್ತು. ವಂಡರ್ಫುಲ್. ಬಟ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಿ. ಯಾವ್ಯಾವ ಡೈಲಾಗ್ಗಳು ಏನೇನೋ ಅಂಶಗಳು ನಿಮ್ ತಲೆಯಲ್ಲಿ ನೋಟ್ ಆಗಿರುತ್ತೆ. ಯಾವ್ಯಾವ್ದು ವರ್ಕ್ ಆಯ್ತು? ಅಲ್ಲಲ್ಲಿ ಈ ನಾಟಕದ ಸೆಕೆಂಡ್ ಹಾಫ್ ಅಲ್ಲಿ ಆ ಟ್ರಾಲಿ ಹಿಂಗ್ ಹೋಗ್ಬೇಕಾಗಿರೋದು ಹಿಂಗ್ ಹೊರಟೋಯ್ತು. ಅವನು ಅದನ್ನೇ ಡೈಲಾಗ್ ಮಾಡಿ ಹೇಳ್ದ, ಮುಖ ತೋರ್ಸೋ ತೀಟೆಗೆ ಉಲ್ಟಾ ತಿರುಗಿಸ್ತಾ ಇದಾರೆ ಟ್ರಾಲಿ. ಅಲ್ಲಿಂದ ಬಹಳ ಚೆನ್ನಾಗಿತ್ತು ಕಣ. ನಾಟಕದಲ್ಲಿ ಯಾವತ್ತು ಪ್ಲಾನ್ಗಳು ಕಾಣಿಸಬಾರದು. ನೀವೆಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ನಮ್ಗೆ ಗೊತ್ತಾಗಬಾರ್ದು. ತುಂಬಾ ನಿಮ್ಮದೇ ಆದಂತ ಒಂದು ಲಿಬರ್ಟಿ ಜೊತೆ ಹೊರಟೋದ್ರಿ. ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ಯಾರು ಬರ್ದಿದ್ದು? ಆನಂದ್ ಅವ್ರು ಬರ್ದಿರೋದು. ಸೂಪರ್. ಎಲ್ಲಿ ಆನಂದ? ಬಾವಿಜಿ ಬಾರೋ. ನಾವ್ ಇನ್ವಾಲ್ವ್ ಆದ್ರೆ 3 ಜನ ತುಂಬಾ ತೊಂದರೆ ಕೊಡ್ತೀವಿ. ಮತ್ತೊಂದ್ಸತಿ ಮಾಡಿಸೋದು, ಹಂಗ್ ಮಾಡ್ಬಿಡು ಅಂತ ಹೇಳೋದು. ನಾವ್ ಇನ್ವಾಲ್ವ್ ಆದ್ರೆ ತರ ನಮಗೂ ಐಡಿಯಾಸ್ ಬರೋದು. ಸಂಜು ಬಸೈನ್ ವಾಯ್ಸ್ ನ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಲ್ಲಿ ಮನು. ಅವನು ಮಾತು ನೀವು ಹೇಳ್ದಾಗ ನಗು ಬಂದ್ಬಿಡ್ತು ನಮ್ಗೆ. ಮಂಥನ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್.
ಅದೊಂದು ಯಾವ್ದೋ ಊರು ಪ್ರೊಡ್ಯೂಸರು ಭಾಷೆ ಬರ್ತಿರಲ್ಲ ದುಡ್ಡು ತಂದ್ಬಿಟ್ಟು ಇಲ್ಲಿ ಇಂಥ ಪೆಕ್ರಗಳ ಜೊತೆಗೆ ಟೋಪಿ ಹಾಕ್ಸ್ಕೊಳ್ಳೋ ಕೆಲಸ ತುಂಬಾ ಜನ ಪ್ರೊಡ್ಯೂಸರ್ಸ್ ಈ ತರ ಮನೆ ಮಠ ಕಳ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಿದ್ರಿ ನೀವು. ಆ ಲ್ಯಾಂಗ್ವೇಜ್ ಮೇಲೆ ತುಂಬಾ ಗ್ರಿಪ್ ಇದೆ. ಟೀ ಕುಡಿಕ್ಯೋ ಅಂದ್ರೆ ಹಾಲು ಕುಡಿಕ್ಯೋ. ಆ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಅನ್ಕನ್ವೆನ್ಷನಲ್ ಆಗಿತ್ತು. ಈ ಬಿಲ್ಡಪ್ ತಗೊಳ್ಳೋ ಹೀರೋಗಳನ್ನ ಕಾಲಿಡಿದ್ರೆ ಏನ್ ಆನಂದ ಬರುತ್ತೆ ಗೊತ್ತಾ ಜನಕ್ಕೆ. ಪರದೆ ಮೇಲೆ ಅಫ್ಕೋರ್ಸ್ ಬೇರೆ, ನಿಜ ಜೀವನದಲ್ಲಿ ಬಿಲ್ಡಪ್ ತಗೊಂತಾರೆ ಗೊತ್ತಾ, ಅದನ್ನ ಕಾಲಿಡದಷ್ಟು ಮಜಾ ಬರುತ್ತೆ. ಬ್ರಿಲಿಯಂಟ್ ಆಗಿ ಮಾಡಿದೆ ಸಂತು ನೀನು. ಬಟ್ ಸಂತು ಆಸ್ ಅನ್ ಆಕ್ಟರ್ ತುಂಬಾ ಇಷ್ಟ ಆಗ್ತೇ ಕಣ ನೀನು. ಚೆನ್ನಾಗಿ ಮಾಡಿದೆ ನೀನು. ಸರ್ಪ್ರೈಸ್ ಪ್ಯಾಕೇಜ್ ರಾಜು. ನಾನು ಮುಖ ಮುಚ್ಕೊಂಡಾಗ ಅದನ್ನೇನಾರು ತಂದಿದ್ದಾರೇನೋ ಅಂತ. ಅವನು ಘೂಂಗಟ್ಟು ತೆಗೆದ ನಂತರ ನಮಗೆ ಗಾಬರಿ ಆಗೋಯ್ತು ಗುರು. ಆಮೇಲೆ ಅವನಿಗೊಂದು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಅವನು ಯಾವ್ದೋ ಊರ್ ಹೀರೋಯಿನ್. ಈ ಬೇರೆ ಊರ್ ಹೀರೋಯಿನ್ಗಳ ಜೊತೆ ಕೆಲಸ ಮಾಡೋದಿದೆಯಲ್ಲ, ಅದು ಮಾಡಿದವ್ರಿಗೆ ಗೊತ್ತು ಅದು ಏನ್ ಲ್ಯಾಂಗ್ವೇಜ್ ಹೇಳ್ಕೊಡೋದು, ಅವಕ್ಕೆ ಏನ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಬ್ರಿಲಿಯಂಟ್ ಆಗಿ ಮಾಡಿದ್ರಿ ರಾಜು. ನಾವು ಅಂದ್ರೆ ತೆಲುಗು ಹೀರೋ ಎಸ್ ವಿ ರಂಗಾರಾವ್ ಜೊತೆ చేసిండాను, ಅಪ್ಪಯ್ಯನವ್ರ ಜೊತೆ చేసింಡ. ಇಲ್ಲಿ ಅಪ್ಪಯ್ಯನವ್ರ ಸ್ಟುಡಿಯೋ ಎಲ್ಲ ಮಾಡ್ತಾ ಇದೀವಿ. ನಂಗೂ ತಡೆಯಕ್ಕಾಗಿಲ್ಲ. ಅಣ್ಣನ ಡೈಲಾಗ್ಗಳೆಲ್ಲ ಕರ್ಕೊಂಡ್ಬಿಡ್ತೀನಿ. ಮನು ಏನೋ ಚೆನ್ನಾಗಿ ಹೇಳ್ದ. ಏನ್ ಉಂಡಾನು ಏನಂದ ನೀನು? ಮಧ್ಯಾಹ್ನ ಉಣ್ಣಾನು ಹೋಗಿ ಕುತ್ಕೊಳ್ಳಮ್ಮ, ಬರೀ ಉಣ್ಣದಲ್ಲೇ ಇರ್ತಿಲ್ಲ ಅಂತ. ಆಯಾ ಸಂದರ್ಭಕ್ಕೆ ಅಲ್ಲಿ ಹುಟ್ಟಿಸ್ತಿದ್ದೀರಲ್ಲ ನೀವು. ಇಂಡೈರೆಕ್ಟ್ ಆಗಿ ರೈಟರ್ಗಳು ಆಗ್ತಾ ಇದ್ದೀರಾ. ಕ್ರಿಯೇಟ್ ಮಾಡೋ ತಾಕತ್ತು ಬರ್ತಾ ಇದೆ ನಿಮ್ಮಲ್ಲಿ. ತುಂಬಾ ಖುಷಿ ಕಾಣೋದು. ಯಾವತ್ತು ನಟ ಸೇರಿಸ್ಕೋಬೇಕು. ಈಗ ಜಗ್ಗಣ್ಣಂಗೆ ಅವ್ರು ಆಕ್ಟ್ ಮಾಡ್ಬೇಕು, ಜೊತೆ ಕೆಲಸ ಮಾಡ್ತಿದ್ವಿ. ಒಂದ್ ಲೈನ್ ಕೊಟ್ರೆ ಒಂದಿಷ್ಟು ಆಪ್ಷನ್ಸ್ ಹೇಳ್ತಾರೆ. ಅದನ್ನ ಹಿಂಗ್ ಹೇಳ್ತೀನಿ ಅಂತ. ಸುಮಾರು ಕನ್ನಡದ ಕ್ರಿಯೇಟೆಡ್ ಬಿದ್ರು ಮೋಟ್ರು, TDM ಮಂತ್ರ ಇಂಥವೆಲ್ಲ ಎಷ್ಟು ಕೊಟ್ಟಿದ್ದಾರೆ ಅವರು. ಅದ್ರ ಕಾಂಟ್ರಿಬ್ಯೂಷನ್ ಇರುತ್ತೆ ಒಬ್ಬ ನಟನ ಕಡೆಯಿಂದ. ಆ ತರದ್ದು ಪ್ರತಿಯೊಬ್ಬರಿಗೂ ಇದೆ ಅಂತ ಅನ್ಸ್ಬಿಡುತ್ತೆ. ಇವತ್ತು ಬರೆದವರಿಗೆ, ಮೆಂಟರಿಂಗ್ ಮಾಡಿದವರಿಗೆ, ಇಡೀ ತಂಡಕ್ಕೆ ಒಂದು ರಾಯಲ್ ಸಲ್ಯೂಟ್. ತುಂಬಾ ನಕಲಿ. ಥ್ಯಾಂಕ್ ಯು ರಕ್ಷಿತಾಂಬೆ. ಈ ಸಂತು ಇದನ್ನೆಲ್ಲ ನಂಬರ್ 1 ಅವನಿಗೆ ಬೀಳಕ್ಕಿ ಅಂತಾನೆ ಮಾಡಿರೋದ್ ಕಣ. ಅವನು ಬಿಟ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅವನು ನೋಟ ಯಾಕೋ ಗೊತ್ತಿಲ್ಲ, ಅವ್ನು ಹೆಂಗೋ ಬೀಳ್ತಾನ ಅನ್ನೋದ. ಅವನು ಬಾಡಿಯಲ್ಲಿ ಬ್ಯಾಲೆನ್ಸೇ ಇಲ್ಲ ಅವನಿಗೆ. ಬಟ್ ಅದೇ ನಗು ತಗೊಂಡ್ಬರುತ್ತೆ ಅವನ ಬಗ್ಗೆ. ಐ ಲವ್ ದಟ್ ಅಬೌಟ್ ಹಿಮ್. ಇಲ್ಲ, ಲಾಸ್ಟ್ ಟೈಮ್ ಮೇಡಮ್ ಒಂದೊಂದು ವಿಲನ್ ಎಂಟ್ರಿಗೆ ಸೈಕಲ್ ತಗೊಂಡು ಗೋಡೆ ಹಂಗೆ ನಕ್ಕಿದ್ರು ಅವ್ರು. ನಂಬ್ತಿಯ ಬಿಡ್ತೀಯೋ? ನಾನ್ ZEE5 ಅಲ್ಲಿ ತಿರುಗಿ ರಿವೈಂಡ್ ಮಾಡಿ ನೋಡ್ತೀನಿ ಸಂತು ಬೀಳೋದು. ಬಿಕಾಸ್ ಹಿ ಫಾಲ್ಸ್ ಲೈಕ್ ನೋಬಡೀಸ್ ಬಿಸ್ನೆಸ್. ಯಾರು ಆತರ ಮಾಡಕ್ ಆಗಲ್ಲ. ಆಕ್ಚುಲಿ ಬೀಳ್ತಾನ ಅವನು. ಅದು ಕಾಮಿಡಿಯಾಗಿ ಯೂಸ್ ಮಾಡ್ಕೋತಾನಲ್ಲ. ದಟ್ಸ್ ಅ ವೆರಿ ವೆರಿ ನೈಸ್ ಥಿಂಗ್ ಅಬೌಟ್ ಸಂತು. ನಂಗೆ ಸಂತು ಅಂಡ್ ಮನೋಜ್ ಇದೇ ನಂಗೆ ತುಂಬಾ ಇಷ್ಟ. ಅವರಿಬ್ರು ಕೆಪಾಸಿಟಿ, ಅವರಿಬ್ರು ಮದ್ದಲ್ಲಿರೋ ಆ ಜುಗಲ್ಬಂದಿ, ಅವರಿಬ್ರು ಮದ್ದಲ್ಲಿರೋ ಆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ಲ, ಅವ್ರು ಆಕ್ಚುಲಿ ಕರೆಕ್ಟ್ ಆಗಿ ಪ್ಲೇ ಮಾಡ್ಕೊಂಡು ಹೋದ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಡೆಫಿನೆಟ್ಲಿ ಹೊಡಿತಾರೆ ಕಪ್ಪಿಯವರು. ಅಂಡ್ ಮಂಥನ ಇಸ್ ಬಿಕಮ್ ಸೋ ಗುಡ್. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಲು ಅವಳು. ಬಟ್ ಆನ್ ದ ಹೋಲ್ ಕಣೋ, ಈ ಟೀಮ್ ಥ್ಯಾಂಕ್ ಯು ಯಾ. ವಾಟ್ ಅ ಬ್ಯೂಟಿಫುಲ್ ಆಕ್ಟ್, ವಾಟ್ ಅ ಬ್ಯೂಟಿಫುಲ್ ಆಕ್ಟ್. ಅಂಡ್ ನಂಗೆ ಆನಂದ ತುಂಬಾ ಚೆನ್ನಾಗಿ ಬರ್ದಿದೆ. ಆನಂದ ವೆರಿ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಕಣೋ ವಿಜಯ್ ಶೆಟ್ಟಿ. ಬ್ಯೂಟಿಫುಲ್ ಮೆಂಟರಿಂಗ್. ನನಗಂತೂ ಯಾಕೆ ತುಂಬಾ ಇಷ್ಟ ಆಯ್ತು. ಯು ಗೈಸ್ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಗೈಸ್. ಸೂಪರ್. ತುಂಬಾ ಚೆನ್ನಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಆಕ್ಟ್ ಅನ್ನೋ ತರ ಆಗೋಯ್ತು. ಎಲ್ಲಾರು ನಕ್ಬಿಟ್ವಿ. ಎಲ್ಲಾ ಪಾತ್ರನೂ ಸಕ್ಸಸ್ಫುಲ್ ಆಗಿತ್ತು. ಇದು ನಮ್ ಜೀವನದಲ್ಲಿ ಬಹಳ ನಡೆದಿದ್ದಾವೆ. ನಮಗೆ ಬಂದು ಡೈರೆಕ್ಟ್ರು ಸೀನ್ಗಳನ್ನೆಲ್ಲ ಹೇಳೋದು, ಇದು ಇವನ್ ಹಿಂಗ್ ಬರ್ತಾನೆ, ದೊಡ್ಡಣ್ಣ ಹಿಂಗ್ ಬರ್ತಾನೆ, ಬೆಂಗಳೂರು ಲೋಕೇಶ್ ಹಿಂಗ್ ಬರ್ತಾನೆ, ಇವನ್ ಹಿಂಗ್ ಬರ್ತಾನೆ ಅಂತ ಹೇಳಿ ಅವನವನೇ ನಕ್ಕೊಳೋನು ಅಂತ. ಯಾಕೆ ಹಿಂಗ್ ನಗ್ತಾವನೆ ಡೈರೆಕ್ಟ್ರು, ಏನು ಇಲ್ವಲ್ಲ ವಿಷಯ ಇದ್ರಲ್ಲಿ, ಸುಮ್ನೆ ನಗ್ತಾವನಲ್ಲ ಅನ್ಬಿಟ್ಟು ನಾವು ದೊಡ್ಡಣ್ಣ ಎಲ್ಲ ಮಕ್ಕ ನೋಡ್ಕೊಳೋದು. ಅವ ನಾವು ಸೈಡ್ಗೆ ಹೋಗೋದು, ಏನ್ ದೊಡ್ಡ ಹಿಂಗೆ ಏನೋ ಡಬಾತ್ರ ಆಯ್ತಲ್ಲ ಸೀನು ಅಂತ. ಕಣೋ ಜಗೋ ಅವನೇ ನಕ್ಕೊಂತವನೇ, ಏನಪ್ಪಾ ಮಾಡುದು ಅಂತ ಅವನು ಹೇಳೋಗಿಲ್ಲ. ನಾವು ಏನ್ ಮಾಡುದು ಅಂತ ಯೋಚನೆ ಮಾಡಿ ಇವ್ರು ಹೆಂಗ್ ಆಡಿದ್ರು ಆತರ ಆಡೋದು ನಾವೆಲ್ಲ. ಲಂಗು ಲಗಾಮು ಇಲ್ದಂಗೆ ಆಡಿ ಏನೋ ಮಾಡಿ ರಿಯಲ್ ಆಗ ಡೈರೆಕ್ಟ್ರು ನೆಲದಲ್ಲೆಲ್ಲ ಬಿದ್ದು ನಕ್ಕು ಒದ್ದಾಡಿ ಅದ್ಭುತ, ಸೂಪರ್ ಸೂಪರ್. ಇದನ್ನ ನಾನು ಎಷ್ಟು ಕಷ್ಟಪಟ್ಟು ಬರ್ದಿದ್ದೆ ಅಂದ್ರೆ ಇವ್ರೆ ಅಂತ ಫುಲ್ ಬಿಲ್ಡಪ್ ತಗೊಂಡ್ಬಿಡೋಣ. ಕೆಲವು ಆಕ್ಟ್ಗಳು ಸುಮ್ನೆ ಹುಟ್ಟುತ್ತೆ, ಏನಕ್ಕೋ ಹುಟ್ಟುತ್ತೆ, ಎಲ್ಲಾರು ಸೇರಿದಾಗ ಹುಟ್ಟುತ್ತೆ, ತಮಾಷೆಗೆ ಮಾತಾಡ್ಬೇಕಾದ್ರೆ ಹುಟ್ಟುತ್ತೆ. ನನ್ ಪ್ರಕಾರ ಇದೆಲ್ಲ ಇವ್ರ ಆತ್ಮೀಯತೆಯಲ್ಲಿ ಹುಟ್ಟಿರೋದು. ಇದು ನಿಜವಾಗ್ಲೂ ತುಂಬಾ ದಿನ ಆಗಿತ್ತು ನಾನು ನಕ್ಕಿ. ಅಷ್ಟು ಆನಂದವಾಗಿ ನಗ್ದೆ ಇವತ್ತು. ನಾನು ತುಂಬಾ ಖುಷಿ ಆಯ್ತು ನನಗೆ. ಎಲ್ಲಾರು ಚಿಂದಿ ಬಿಡಾಯಿಸಾಕ್ಬಿಟ್ಟು ಒಂದ್ ಕಡೆಯಿಂದ. ಪಾಪ ಇವನ್ಗೆ ಯಾವ್ದೋ ಪಾತ್ರನೇ ಇರಲಿಲ್ಲ, ಬಟ್ ಟ್ರಾಲಿ ತಳ್ಳೋ ಮೂಗುನ್ ಪಾತ್ರ ಮಾಡ್ಬಿಟ್ಟ ಇವನು. ಹಂಗ ಅಂತ ಅಂದ ಬಿಗಿನಿಂಗ್ ಅಲ್ಲಿ. ಅದು ಮಜಾ ಸಿಕ್ತು. ಅದು ಯಾರು ಗಮನಿಸಿಲ್ಲ ಅದನ್ನ.
ಇನ್ನ ನಮ್ಮ ಪಾಪ ಪ್ರೊಡ್ಯೂಸರ್ ಪಾತ್ರ ಅಮ್ಮ ಚೆನ್ನಾಗ್ ಮಾಡಿದ್ರು ಡೈರೆಕ್ಟರ್ ಪಾರ್ಟ್ ತುಂಬಾ ಚೆನ್ನಾಗ್ ಮಾಡಿದೆ, ಮಜವಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನ ನಮ್ಮ ಇವನು ಅವನು ಒಂಥರ ಒಂದು ಅಮಾಯಕ ನಟ ಅಂತಾರೆ ಗೊತ್ತಾ, ಅಮಾಯಕ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಯಾಕಂದ್ರೆ ನಾನ್ ಕಾಮಿಡಿ ಮಾಡಿದ್ರಿಂದ ಜೀವನ ಪೂರ್ತಿ ತುಂಬಾ ಜನ ಕಾಮಿಡಿಗಳನ್ನ ನಾನು ನೋಡಿದೀನಿ. ಡಬಾ ಕಾಮಿಡಿ ಮಾಡಿ ಲೈಫ್ ಅಲ್ಲಿ ಸಕ್ಸಸ್ ಆಗದೆ ಇದ್ದವ್ರು ನೋಡಿದೀನಿ. ಆಮೇಲೆ ಏನು ಇಲ್ದೆ ಬಂದು ಇವತ್ತು ಕಾಮಿಡಿ ಒಳಗಡೆನೆ ಚಾಪ್ ಅಂತ ನಮ್ ಸಾಧು ಕೋಕಿರನಂತವನು ನೋಡಿದೀನಿ. ನಾನ್ ಸಾಧು ಬಿಗಿನಿಂಗ್ ಅಲ್ಲಿ ಬಂದಾಗ ನಾನು ನೋಡಿದ ತಕ್ಷಣ ಅವನ್ನ ಮಂಡ್ಯ ರಮೇಶ್ ಇವ್ರನ್ನೆಲ್ಲ ನೋಡಿ ಬಾ ಏನ್ ಆಕ್ಟರ್ ಇವ್ರು, ಎಷ್ಟ್ ಚೆನ್ನಾಗ್ ಮಾಡ್ತಾರ್ರಿ ಇವರು ಅಂತ ಅನ್ಬಿಟ್ಟು ನಾನು ಥ್ರಿಲ್ ಆಗ್ಬಿಡ್ತಾ ಇದ್ದೆ. ನಾನು ನೋಡಿದ ತಕ್ಷಣ ಎತ್ತ ವರ್ಸಟೈಲ್ ಆಕ್ಟರ್ ತರ ಮಾಡ್ತಾರ ಇವ್ನು, ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಬಿಡ್ತಾನೆ ಇವನು ಅನ್ಕೊಂಡೆ. ಬೆಳೆಯೋದೇನ್ರಿ, ಇವತ್ತು ಒಬ್ಬ ಕಾಮಿಡಿ ಆಕ್ಟರ್ ಒಂದು ಸ್ಟುಡಿಯೋ ಓನರ್ ಆಗಿದ್ದಾನೆ, ಮ್ಯೂಸಿಕ್ ಡೈರೆಕ್ಟರ್ ಆಗವನೆ, 100 ಅಚೀವ್ಮೆಂಟ್ ಮಾಡಿದ್ದಾನೆ. ಏನ್ರಲ್ಲಿ ಅಂದ್ರೆ ಅವನ ಪರ್ಫಾರ್ಮೆನ್ಸ್ ಅಲ್ಲಿ, ಅವನ ಆಕ್ಟಿಂಗ್ ಇಂದ ಆಗಿದವನು. ಅದಿದೆ ನಿನ್ನ ಪರ್ಫಾರ್ಮೆನ್ಸ್ ಇದೆ ನಿನ್ನ ಹತ್ರ, ಬಳಸ್ಕೋಬಿಡು, ಚೆನ್ನಾಗಿ ಬಳಸ್ಕೋಬಿಡು. ನೀನ್ ಹೆಂಗೆ ಅಂದ್ರೆ ನೀನು ಒಂಥರ ಎಳೆ ಮಕ್ಕಳಿದ್ದಂಗೆ. ಅವಕ್ಕೇನಾದ್ರು ಕುಂಡಿ ಮೇಲೆ ಪೈಡ್ ಅಂತ ಹೊಡೆದು ಗೆಲ್ಬಿಟ್ಟು ಮಚ್ ಬಾಯ್ ಅಂದ್ರೆ ನನ್ ಮಗನೇ ಅಂತವಲ್ಲ, ಹಂಗೆ 2 ಡೈಮೆನ್ಷನ್ ಪಾಠ ಹೊಡೈತೆ. ಚೆನ್ನಾಗಿ ಆಕ್ಟ್ ಮಾಡಿದೆ ಅಂದ್ರೆ ಫುಲ್ ಆನಂದವಾಗಿರ್ತಾನೆ. ಸುಮಾರು ಅನ್ಬಿಟ್ರೆ ಸಾಕು, ಇವನೇ ಅಲ್ಲಿ ಕುಂತಿರ್ತಾನೆ ಫೇಸ್ ಕಟ್ ಹೆಂಗಿರುತ್ತೆ ಗೊತ್ತಂಗ ಆ ಟೈಪ್ ಮಾಡ್ಕೊಬಿಡ್ತಾನೆ. ರಾಜಣ್ಣ ಚೆನ್ನಾಗ್ ಮಾಡಿದ್ರು, ಇವರು ಚೆನ್ನಾಗ್ ಮಾಡಿದ್ರು, ನೀವು ರೇಟಿಂಗ್ ಜಾಬ್ ಎಲ್ಲ ಚೆನ್ನಾಗ್ ಮಾಡಿದ್ರಿ. ನಮ್ 3 ಜನಕ್ಕೂ ತುಂಬಾ ಖುಷಿ ಆಯ್ತು. ಡೆಫಿನೆಟ್ ಆಗಿ ಆಕ್ಟ್ ಕರ್ನಾಟಕದಲ್ಲಿ ಇರೋರ ಉಳ್ಳಾಡಿಸ್ಕೊಂಡು ನಗ್ಸತಿ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಭಾಷೆ ಪರ್ಫಾರ್ಮೆನ್ಸ್ ತಗೊಂಡಿದ್ದಾರೆ. ಎನಿವೇ, ಎಂಡ್ ಆಫ್ ದ ಡೇ ನಗಬೇಕು, ನಗಿಸ್ತಾ ಇರಬೇಕು. ಫಂಟಾಸ್ಟಿಕ್. ಆಲ್ ದ ಬೆಸ್ಟ್ ಟು ದ ಗ್ಯಾಲರಿ ಪ್ಲೀಸ್. ಇಲ್ಲೊಂದು ಫ್ಯಾಮಿಲಿಲಿ ಒಂದು ಜೋಡಿಗೆ ಒಂದು ಮಗು ಹುಟ್ಟಿದೆ. ಅದರಲ್ಲೂ ಒಂದೇ ಸಲ ಗಂಡು ಹೆಣ್ಣು ಹುಟ್ಟಿದೆ. ಅವಳಿ ಜವಳಿ ಅನ್ಕೊಂಡ್ರೇನ್ರಿ? ಅಲ್ಲ, ಇಲ್ಲೇ ಇರೋದು ಟ್ವಿಸ್ಟ್. ಆ ಟ್ವಿಸ್ಟ್ ಏನು, ಆ ಮಗು ಹುಟ್ಟಿದ ಮೇಲೆ ಏನೆಲ್ಲ ಅವಾಂತರ ಆಗುತ್ತೆ ಅನ್ನೋದನ್ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ತೋರ್ಸಕ್ಕೆ ಬರ್ತಾ ಇದ್ದಾರೆ ಜಗಣ ಮಾಲೀಕತ್ವದ, ಜಿಜಿ ನಾಯಕತ್ವದ ನರಸಿಂಹರಾಜು ನಗೆ ಬಳಗ. ನಮಸ್ಕಾರ ಜಡ್ಜಸ್, ನಾನು ಹುಲಿರಾಯಪುರದ ಹುಲಿಯಪ್ಪ ಅಂತ. ಯಾವಾಗ್ಲೂ ಗರ್ಜಿಸ್ತಾನೆ ಇರ್ತಾರೆ. ಅದ್ರದ್ದು ರಿಸಲ್ಟ್. ನನ್ನ ಹೆಸರು ಪಿಟೀಲ್ ಪೂವಮ್ಮ ಅಂತ. ಗ್ಯಾಪ್ ಸಿಕ್ಕರೆ ಸಾಕು, ಪಿಟ್ಲು ಊತಾನೆ ಇರ್ತಾಳೆ. ಅಲ್ಲಲ್ಲ, ಸಂಗೀತ ಕಚೇರಿ ಅಂತ ಹೇಳಿದ್ದು. ಡಾರ್ಲಿಂಗ್, ನಿಮ್ಗೆ ವಿರಾಟ್ ಬೇಕಾ ಅನುಷ್ಕಾ ಬೇಕಾ? ಬಿಡಿ ಬೇಕು, ಯಾವಾಗ್ಲೂ ಬಾರಿಸ್ತಾನೆ ಇರ್ತಾನೆ. ನಾನು RCB ಟೀಮ್ ಬಗ್ಗೆ ಕೇಳ್ತಾ ಇಲ್ಲ. ನಿಂಗೆ ಮಗು ಗಂಡು ಬೇಕೋ ಹೆಣ್ಣು ಬೇಕೋ? ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗ ಬೇಕು ರೀ. ಹಾಗಾದ್ರೆ ಈ ಸಲ ಕಪ್ಪು ನಮ್ದೆ. ಅಂದ್ರೆ ನಿನ್ನ ಆಸೆ ಅಂತಲೇ ಗಂಡು ಹೆಣ್ಣು 2 ಹುಟ್ಲೆ ಅಂತ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ. ಏನಾಯ್ತೆ? ನೋವಾಗ್ತಿದೆ, ಹೊಟ್ಟೆ ನೋವು. ಎಲ್ಲಿ? ಇಲ್ಲಿ. ಸರಿ ಟೆನ್ಷನ್ ಆಗ್ಬೇಡ, ನಾನು ಟೆನ್ಷನ್ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ನಿಮ್ಮೆಲ್ಲ ಒಳಗೋಗು. ಜಾಗ್ರತೆ ಅಮ್ಮ, ಜಾಗ್ರತೆ. ಡಾಕ್ಟ್ರೇ, ಡಾಕ್ಟ್ರೆ ಹೋಗಿ ಒಳಗಡೆ ನೋಡಿ. ಜಸ್ಟ್ ಮಿನಿಟ್, ಎಕ್ಸಿಟ್ ಮಾಡ್ಸಿ ಬರ್ತೀನಿ. ಟೆನ್ಷನ್. ಯಾಕೆ ಟೆನ್ಷನ್ ಇದ್ದಾರೆ? ಏನಾಯ್ತು? ಟೆನ್ಷನ್ ತರ ಫೀಲ್ ಮಾಡ್ಕೊತಿದ್ದೀನಿ ಮೊದಲು ನಾನು. ಹೇಳಿ ಡಾಕ್ಟರ್, ಏನಾಯ್ತು ಅಂತ ಹೇಳಿ. ಹುಲಿಯಪ್ಪ ಅವರೇ, ನೀವು ಮನಸ್ಸು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾನು ಮನಸ್ಸು ಗಟ್ಟಿ? ನಾನು ಯಾಕೆ ಮನಸ್ಸು? ಅಲ್ಲ, ನನ್ನ ಹೆಂಡತಿಗೆ ಏನಾಯ್ತು? ನಿಮ್ ಹೆಂಡತಿಗೆ ಏನೂ ಆಗಿಲ್ಲ. ಹೆರಿಗೇನಾಗಿಲ್ವಾ? ಅದೆಂತ ಹೆರಿಗೇರಿ, ಒಳಗಡೆ ಹೋಗಿ ಮಗುನ ನೋಡು. ರಕ್ಷಿತಾ ಮೇಡಮ್, ನಂದು ಮೇನ್ ರೋಲು. 20 ವರ್ಷ ಆದ್ರೂ ಇಲ್ಲೇ ಇದ್ದೀನಿ. ಇರೋದೊಂದು ಕ್ಯಾರೆಕ್ಟರ್, ಅದು ಓವರ್ಲ್ಯಾಪ್ ಆಯ್ತು. ದೇವ್ರು ನಮ್ ಜೀವನದಲ್ಲಿ ಈ ರೀತಿ ಮಾಡಬಾರ್ದಿತ್ತು ರೀ. ಸಮಾಧಾನ ಮಾಡ್ಕೋ ಪಿಟೀಲ್ ಪೂವಮ್ಮ, ಸಮಾಧಾನ ಮಾಡ್ಕೋ. ಪೂವಮ್ಮ, ಮಕ್ಳನ್ ಕರಿ. ಮಗನೇ ಪ್ರವೀಣ, ಮಗಳೇ ವೀಣಾ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು.
ನಂಗೆ ಒಂದ್ ಸೆಟ್ ಬಳೆ ಕೊಡ್ಸು. ಆಯ್ತಮ್ಮ. ಅಪ್ಪ ಹೇಳು. ನಾನು ಯಾರ ಜೊತೆ ಆಡಕ್ ಹೋಗ್ಲಿ? ಪ್ರವೀಣ್ ಆದ್ರೆ ಸದನ್ ಜೊತೆ ಆಡು, ವೀಣಾ ಆದ್ರೆ ಮಂಥನನ್ ಜೊತೆ ಆಡು. ಸರಿಯಪ್ಪ. ಎಲ್ಲೋಗ್ತಾ ಇದೀಯಾ? ದಾನಪ್ಪನ್ ಜೊತೆ ಆಡಕ್ಕೆ. ಓ ಅಮ್ಮ, ಎಲ್ಲ ಕಡೆ ಕೊರೋನಾ ಜಾಸ್ತಿ ಆಗ್ತಿದೆ. ನೀನ್ ಕೊರೋನಾ ವ್ಯಾಕ್ಸಿನ್ ತಗೊಂಡಿದ್ಯಾ? ಇಲ್ಲ ರೀ. ಅಯ್ಯೋ ರಾಮ ದೇವರೇ, ಆನಂದನ್ನ ತಗೊಳ್ಳಿ ವ್ಯಾಕ್ಸಿನ್ ತಗೊಳ್ಳಿ ಅಂತ ಎಲ್ರಿಗೂ ವಿಡಿಯೋ ಬರುತ್ತಾ ಇದ್ದಾರೆ. ನೀನು ವ್ಯಾಕ್ಸಿನ್ ತಗೊಳ್ಳಿಲ್ವಾ? ಇಲ್ಲ. ಬಾ, ನಾನ್ ಕೊಡಿಸ್ತೀನಿ. ಸರಿ ರೀ. ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಮುಲ್ಲಾ, ಇವಳ ಹೆಸರು ಇವನ್ ತಂಗಿ ಮೆಲ್ಲ. ಅಣ್ಣಯ್ಯ ಅಣ್ಣಯ್ಯ, ಏನೇ? ಅದು ನಾನೊಂದು ಹುಡುಗನ ತುಂಬಾ 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 ಪ್ರೀತಿಸ್ತಾ ಇದ್ದೀನಿ. ಯಾರು? ಸೂರ್ಯ ಕುಂದಾಪುರ. ನಾನು ಹೇಳಿದ ಹುಡುಗನ್ನ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಅಣ್ಣಯ್ಯ, ಆದ್ರ ಒಂದ್ ಸಮಸ್ಯೆ ಇದೆ ಅಣ್ಣಯ್ಯ. ಏನ್ ನಕ್ರ ಗಿಕ್ರ ಮಾಡ್ತಾವನ? ಅದೇನಿದ್ರು ನೀನ್ ಮಾಡೋದು. ಮತ್ತೇನಮ್ಮ ಸಮಸ್ಯೆ? ಅದು ಆ ಹುಡ್ಗಂಗೆ ಒಬ್ಳು ತಂಗಿ ಇದ್ದಾಳೆ. ನಾನು ಅವನ್ನ ಮದ್ವೆ ಆಗ್ಬೇಕು ಅಂದ್ರೆ ನೀನ್ ಅವಳ ಮದ್ವೆ ಆಗ್ಬೇಕು. ಒಳ್ಳೆ ಆಫರ್ಸ್ ಇವಾಗ ಯಾರು ಬೇಡ ಅಂತಾರ್ರಿ? ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಜೀವ ಬೇಕಾದ್ರೂ ಕೊಡ್ತೀನಿ. ಜೀವ ಏನ್ ಬೇಡ, ಆ ಹುಡ್ಗಿಗ್ ಜೀವನ ಕೊಡು ಸಾಕು. ನಡಿ ಮತ್ತೆ. ಹಲೋ ಹಲೋ, ಅಲ್ಲೆಲ್ಲ ಯಾರಿದ್ದಾರೆ? ಮನೇಲೊಂದು ಫ್ರೀ ಆಗಿ ವ್ಯಾಕ್ಸಿನ್ ಹಾಕಕ್ಕೂ ಬಿಡಲ್ಲ. ಹಾ, ನಮಸ್ತೆ. ನಮಸ್ಕಾರ. ಯಾರು? ಅವ್ರು ಯಾರು? ನಿಮ್ ಹೆಂಡ್ತಿನ? ಅಲ್ಲ, ಅನೀಸ್ ಗಡ್ಡ ಮೀಸೆ ತೆಗೆದು ಮೇಕಪ್ ಹಾಕಿ ನಿಲ್ಸಿದೀನಿ. ಏನ್ರಿ ಮತ್ತೆ ನನ್ನ ಹೆಂಡ್ತಿ ಅಂತ ಅಷ್ಟು ಗೊತ್ತಾಗಲ್ವಾ? ನಿಮ್ ಹೆಂಡ್ತಿನ? ಮದುವೆ ಆಗಿದೆ ಅವ್ರಿಗೆ? ಇವಳು ನನ್ನ ತಂಗಿ ವೀಣಾ, ಮದ್ವೆ. ಮಗ ಹೇಳ್ತಾ ಇದ್ದ. ಅಯ್ಯೋ ದೇವ, ಗಡ್ಡದಲ್ಲಿ ಗೊತ್ತಾಗಿಲ್ಲ. ಬಂದ್ ಮನೆ ಕೂತ್ಕೊ. ಅದು ನಿಮ್ ಮಗಳನ್ನ ತೋರಿಸಿದ್ರೆ ನಾನು ನಾಚಿಕೆ. ನೀವೆಲ್ಲ ಬಿಟ್ಟಿದ್ರೆ ಅಂತ ನಾವು ಬಿಡಕ್ಕಾಗತ್ತೆ? ಭಾರಿ ಫಾಸ್ಟ್ ಇದ್ದಾನೆ. ಪಿಟೀಲ್ ಪೋ ಅಮ್ಮ, ಮಗಳನ್ ಕರಿ. ಮಗಳೇ ವೀಣಾ, ಬಾಮ್ಮ. ಅಮ್ಮ, ಸರ್, ನಿಮ್ ಹುಡುಗಿ ಸಖತ್ತಾಗಿದ್ದಾಳೆ. ಹೌದು. ಸ್ವಲ್ಪ ಮಾತಾಡ್ಬೋದಾ? ನಿಮ್ದೇ ಪೀಸ್ ತಗೊಂಡೋಗಿ. ಅಯ್ಯೋ ಮೇಡಮ್ ಅವ್ರೆ, ಬನ್ನಿ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಮಾತಾಡೋಣ. ಅಣ್ಣಯ್ಯ, ಅಮ್ಮ, ನನ್ಗೆ ಹುಡುಗ ತುಂಬಾ ಇಷ್ಟ ಆದ. ನಂಗೂ ಇಷ್ಟ ಆದ. ಅಳಿಯ ಇಷ್ಟ ಆದ. ನಿಮ್ಗೆ ಪ್ರೀತಿ ಬಗ್ಗೆ ಏನ್ ಅನ್ಸತ್ತೆ? ಪ್ರೀತಿ ಅಂದ್ರೆ ಲವ್. ಪ್ರೀತಿ ಅನ್ನೋದು ತೂತಾಗಿರೋ ಚಡ್ಡಿ ತರ. ಗಾಳಿ ಆಡ್ದಾಗ ಖುಷಿ ಆಗುತ್ತೆ. ಹವಾ ಹವಾ. ಯಾರಾದ್ರೂ ನೋಡ್ತಾರೆ ಅಂದ್ರೆ ನಾಚಿಕೆ ಆಗುತ್ತೆ. ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ? ಅಡಿಗೆನಾ? ಇಲ್ಲ. ಹೋಗ್ಲಿ. ಟೀ ಕಾಫಿ ಮಾಡಕ್ ಬರುತ್ತಾ? ಇಲ್ಲ. ಮಾಡಿ ತಿನ್ನಕ್ ಬರುತ್ತಾ? ಹಾ, ಅದು ಬರುತ್ತೆ. ಅಡ್ಗೆ ಮಾಡಕ್ ಬರಲ್ಲ, ಕಾಫಿ ಮಾಡಕ್ ಬರಲ್ಲ. ನೀ ಯಾವ ಊರ್ ಸೀಮೆ ಹುಡುಗಿನೇ? ಏನು ನನ್ ತಂಗಿಗೆ ನನ್ ತಂಗಿ ಅಂದ್ರೆ ಏನಂತ ತಿಳ್ಕೊಂಡಿವು? ಬರ್ಬೇಕು, ಹುಡುಗಿ ನೋಡ್ಬೇಕು, ಹೋಗ್ಬೇಕು ತಾನೆ. ಇದು 50-50. ಅದಕ್ಕೆ ನಿನ್ನನ್ ಕರ್ಕೊಂಡ್ ಬಂದಿದ್ದು. ಅಣ್ಣಯ್ಯ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ. ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇದೇನು ಫುಲ್ ಬಾಟಲ್ ಬಿಯರ್ ಏನೇ? ಅಣ್ಣಯ್ಯ, ಅವ್ನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಬಾಚಿ ಕೊಟ್ಟಿದ್ಯಾ? ಇಲ್ಲ ಅಂದ್ರೆ ನಾನು ಜೀವನ ಪೂರ್ತಿ ತಂಗಿಯಾಗೆ ಇರ್ತೀನಿ. ಆ ಶಾಪ ಒಂದು ಬೇಡ ಕಣೆ. ಬೇಡ ಬೇಡ. ಅಮ್ಮ, ನನ್ ಹುಡುಗ ತುಂಬಾ ಇಷ್ಟ ಆದ. ನನಗೂ ಅಷ್ಟೇ, ಹುಡ್ಗ ತುಂಬಾ ಇಷ್ಟ ಆದ. ಓಕೆ, ನಾನು ಮದುವೆ ಆದ್ರೆ ಕೆಲವು ಕಂಡೀಷನ್ ಇದೆ. ಕಂಡೀಷನ್? ಏನದು? 7 ಗಂಟೆ ಒಳಗೆ ಅಡಿಗೆ ರೆಡಿ ಇರ್ಬೇಕು ಮದ್ವೆ ಆದ್ಮೇಲೆ. ನಂಗೆ 6 ಗಂಟೆ ಒಳಗಡೆ ತಿಂಡಿ ರೆಡಿ ಇರ್ಬೇಕಣೆ. ಆಯ್ತು ರೀ. ನನ್ನ ಮಗ ನಂಗೆ ಕೌಂಟರ್ ಕೊಡ್ತಾನ, ಇವಾಗ ಕೊಡ್ತೀನಿ. ನೋಡ, ನನ್ಗೆ ಹನಿಮೂನಿಗೆಲ್ಲ ಪುರ್ಸೋತಿಲ್ಲ, ಯಾಕಂದ್ರೆ ಆಫೀಸಲ್ಲಿ ತುಂಬಾ ಬಿಸಿ. ಮಾಡ್ಕೊಳ್ಳೋದಿದ್ರೆ ಬೆಂಗಳೂರಲ್ಲೇ ಮಾಡ್ಕೊಳ್ಳೋಣ. ನಂಗೆ ಆಫೀಸ್ ಗೀಪೀಸ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ನಂಗೆ ಹನಿಮೂನ್ ಇಂಪಾರ್ಟೆಂಟ್. 24 ಗಂಟೆ ಮನೆಯಲ್ಲೇ ಬಿದ್ದಿರ್ತೀನಿ. ಓಕೆ, ರೆಡಿಯಾ? ನೋಡು, ಇನ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಮದ್ವೆ ಈಗ್ಲೇ ಆಗೋದಾ? ನಾನು ಐ ಆಮ್ ಬಿಸಿ, ನನಗೆ ಟೈಮ್ ಇಲ್ಲ. ನೀನ್ ಫ್ರೀ ಆಗೋ ಟೈಮ್ಗೆ ನಾನ್ ಮದ್ವೆ ಆಗ್ಬೇಕಾ? ತಗೋ, ನಾನ್ ರೆಡಿಯಾಗಿ ಬಂದಿದ್ದೀನಿ. ಇದು ನನ್ ತಂಗಿ ಕಟ್ಟು, ಇದು ನಿನ್ ತಂಗಿ ಕಟ್ತೀನಿ. ಗಟ್ಟಿ ಮೇಳ.
ಅಮ್ಮ ನಮ್ಗೆ ಆಶೀರ್ವಾದ ಮಾಡಿ. 100 ವರ್ಷ ಸುಖವಾದ ಬಾಳಿ ಮಕ್ಕಳೇ. ಅಳಿ ಅಂದ್ರೆ ಟೈಮ್ ಕರೆಕ್ಟ್ ಕೊರೋನಾ ವ್ಯಾಕ್ಸಿನ್ ಕೊಡ್ತಾ ಇರಿ. ನೀನು ತಗೊಳಮ್ಮ, ಜೋರಿದೆ ಕೊರೋನಾ. ಅಂಕಲ್ ನಿಮ್ಗೆ ವಯಸ್ಸಾಗಿದೆ ಅಲ್ವಾ, ಹೋಗಿ ಡಬಲ್ ಡೋಸ್ ತಗೊಳ್ಳಿ. ಮದುವೆ ಆಯ್ತಲ್ಲ, ಬಾ ಮನೆಗೆ ಹೋಗೋಣ. ಈಗೇನೈತೆ? ಹೊಟ್ಟಿ ಬೆಳೆದ ಮನೆ ಬೆಳೆಸಿದಪ್ಪ ಅಮ್ಮ, ಪ್ರೀತಿ ಮಾಡಿದ್ದಣ್ಣ, ಇವರನ್ನೆಲ್ಲ ಬಿಟ್ಟು ಹೆಂಗ್ ಹೋಗ್ಲಿ? ತಂಗಿ ಯಾಕವ ಹಿಂಗಾಡ್ತಿದ್ಯಾ? ನಾನಿದ್ದೀನಿ ನಿಂಗೆ ಏನ್ ಮಾತಾಡ್ತಿದ್ಯಾ? ಏನೇ ಪ್ರಾಬ್ಲಮ್ ಆದ್ರೆ ಚಿಟಿಕೆ ಹೊಡಿ ಬಂದಿದ್ದ. ಅಳಿ ಅಂದ್ರೆ ಏನಾಯ್ತು? ಏಕಪಾತ್ರ ಅಭಿನಯ. ನನ್ನ ಮಗ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋ ಅಂದಾಗ ಮಾಡ್ಲಿಲ್ಲ, ಇವಾಗ ಮಾಡ್ತಾನೆ. ಬರ್ರಿ, ಬರ್ತೀನಿ ಅಪ್ಪ, ಬರ್ತೀನಿ. ಪಿಟೀಲ್ ಪೂವಮ್ಮ, ಕೊರೋನಾ ಇನ್ನೂ ಕಡಿಮೆ ಆಗಿಲ್ಲ ಅಂತ 1 ವರ್ಷ ಆಗ್ತಾ ಬಂತು. ವ್ಯಾಕ್ಸಿನ್ ಪುನೊಂದ್ ರೌಂಡ್ ತಗೊಳ್ಳೋಣ. ಆನಂದಣ್ಣ ಯಾಕೆ ಅವರಿಗೆ ವ್ಯಾಕ್ಸಿನ್ ಹಾಕೋ ವಿಡಿಯೋ ತೋರಿಸಿದ್ರಿ? ಏ ವೀಣಾ, ಕಾಫಿ ಕೂಡ ತಂದೇರಿ. ಕಾಫಿ ತಗೊಳ್ಳಿ. ಬೇಗ ಬರ್ತಲ್ಲ. ಏನಾಯ್ತ್ರಿ? ಇದೇನ್ ಕಾಫಿನೇನೆ? ಕಾಫಿ ಮಾಡ ಅಣ್ಣ. ಏನು ಹಂಗೀಗ ಹೊಡಿಯುತ್ತೀನಿ? ನನ್ ತಾಳಿ ಭಾಗ್ಯ. ಮತ್ತೆ ಇನ್ನೇನೆ ಅವನು? ಏನು ನಿಂದು? ಬೇಡ, ಕಾಲ್ ಹಿಡ್ಕೊತೀನಿ. ಗಂಗವ್ವ ಕಾಲ್ ಯಾಕೆ ಹಿಡ್ಕೊತೀಯ? ಕಾಲ್ ಬಿಡು. ಏನ್ರಿ ಕಾಫಿ? ಅವಳಿಗೆ ಇವಾಗ ನಾನ್ ಕಳಿಸ್ತೀನಿ ನೋಡಿ, ಕೊಡು. ಏನೇ ಕಾಫಿನ ಟೀನ? ಯಾಕ್ರಿ ಏನಾಯ್ತು? ಏನೇ ಕಲ್ಗಚ್ತಾರ ಇದೆಯಲ್ಲ? ನನ್ನ ತಂಗಿಗೆ ಬೈತೇನೋ? ಅಣ್ಣನ್ ಕುಡಿಬೇಡ್ರಿ ಗಂಗವ್ವ. ಕುಡಿಬಾರ್ದು. ಏನಾಗ್ಬೇಕು? ತಾಳಿ ಭಾಗ್ಯ ಉಳಿಸಿ. ಎದ್ದೇಳು ತಂಗವ್ವ, ಎದ್ದೇಳು. ಅಣ್ಣಯ್ಯ, ಸರಿ ಅಣ್ಣಯ್ಯ. ಬಾವಾ ಒಳಗ್ ನಡೀರಿ. ಒಳಗ್ ನಡೀರಿ. ಅತ್ತಿಗೆ ಅಲ್ಲ, ಹೆಂಡತಿ ಅಲ್ವಾ? ಹೆಂಡತಿ ಒಳಗ್ ನಡಿ. ಅದಕ್ಕೆ ಒಳಗ್ ನಡಿ. ಅಯ್ಯೋ ಅಣ್ಣಯ್ಯ, ಚೆನ್ನಾಗಿದೆ ಕಣೋ. ಮಮ್ಮಿ, ಇಲ್ಲಿ ಏನ್ ನಡೀತಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಈಗಿನೇ ಬೆಸ್ಟ್. ಪಿಟೀಲ್ ಪೂವಮ್ಮ, ದಿನಾಲು ವ್ಯಾಕ್ಸಿನ್ ಕೊಟ್ಟು ನಾವು ಫುಲ್ ಆರೋಗ್ಯವಂತರಾಗಿದ್ದೀವಿ. ಇಲ್ಲಿಗೆ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು. ಮತ್ತೆ ವ್ಯಾಕ್ಸಿನ್ ಫುಲ್ ವ್ಯಾಕ್ಸಿನ್. ಸಾಧಿಸ್ಬಿಟ್ಟೆ ಎಲ್ಲ ಹಲ್ಕ ನನ್ ಮಕ್ಳ. ನಾವೆಲ್ಲ ಒಟ್ಟಿಗೆ ಮದ್ವೆ ಅದು. ನನ್ ತಂಗಿ ವಾಮಿಟ್ ಮಾಡ್ತಿದ್ದಾಳೆ. ನೀವ್ ವಾಮಿಟ್ ಮಾಡ್ಲಿಲ್ಲ ಅಂದ್ರೆ ಡಿವೋರ್ಸ್ ಕೊಟ್ಬಿಡ್ತೀನಿ. ಒಂದ್ ನಿಮಿಷ. ಇನ್ನು ಗುಡ್ ಐ ಆಮ್ ಪಪ್ಪ ಬಿಟ್ಟೆ. ಇದೇ ಖುಷಿಗೆ ಎಣ್ಣೆ ನಾನು ಆಮ್ಲೆಟ್ ತರ್ತೀನಿ. ವಾಕರಿ ಕುಡಿತಾ ಇದ್ದೀರಾ? ನೀವು ಜಾಸ್ತಿ ಕುಡಿಬೇಡಿ. ಪಾಪ ಬಸ್ರಿ ಪೈಕೆ. ಕುಡಿಬೇಡ್ರಿ. ಅಲ್ಲ ಬಾವ ಕುಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಕುಡಿ ಆಯ್ತಾ? ಕುಡಿ. ಅಲ್ಲ ನನ್ನ ಕುಡಿ. ನನ್ನ ಮಗನೇ ಫಸ್ಟ್ ಟೈಮ್ ಕುಡಿತಿ. ಕುಡಿ. ಹೆಂಡತಿ ಮಾತಿಗೆ ಬಾವ ಬೇಡ ಅಂತಿದ್ದಾರೆ ಕಡೆ. ಬಾವ ನನ್ ತಂಗಿಗ್ ಬೈದ್ರ? ಏನೋ ನಿಮ್ ಒಳ್ಳೇದಕ್ಕೆ ಕುಡಿಬೇಡ ಅಂತಿದ್ದಾರೆ. ಆದ್ರೂ ಕುಡಿತಾ ಇದೆಯಾ ನೀನು? ಕುಡಿಬೇಡ್ರಿ, ಕುಡಿಬೇಡಿ ಬಾವ. ಈಗ ಟಾಟ ಕೊಡ್ತಾ ಇದ್ರೆ ಮನೆಯಿಂದ ಹೊರಗಾಕ್ಬಿಡ್ತೀನಿ. ಸ್ವಂತ ಬಾವನಿಗೆ ಬೈದ್ರಿ. ಹೊಡಿಬೇಡ್ರಿ ಬಾವನಿಗೆ, ಹೊಡಿಬೇಡ್ರಿ ಬಾವನಿಗೆ, ಹೊಡಿಬೇಡ್ರಿ.
ಇರಿ ಮೇಲೆ ಬನ್ನಿ. ನಾ ಬರಲ್ಲ. ಬನ್ರಿ ಬಾಬಾ ಮೇಲೆ ಬಾ. ಬನ್ರಿ ನನ್ ಬಿಟ್ಟು ಹೋಗ್ಬೇಡಿ. ಎಷ್ಟು ದಿವಸದ ಆಟ ಇಟ್ಕೊಂಡಿದ್ಯೋ. ಬೇಡ್ರಿ ಬಾಬಾ. ಅಬ್ಬಾ ಬನ್ನಿ ಬಾಬಾ ಕುಡೀರಿ. ನೀನು ಬೇಡ, ನೀನು ಕಿಟ್ಟು ಬೇಡ, ಹೋಗಲು. ದೇವ ದೇವ ದೇವಾನಂದನ್ನ ವ್ಯಾಕ್ಸಿನ್ ತಗೊಂಡು ಫುಲ್ ಪ್ರೆಸ್. ವ್ಯಾಕ್ಸಿನ್ ತಗೊಂಡು ಕೊರೋನಾ ಹೋಯ್ತು ಇಲ್ಲೋ ಗೊತ್ತಿಲ್ಲ. ನನ್ನ 2ನೇ ಭಾಗ ಬರ್ತಾ ಇದೆ. ಇದ್ರದ್ದು ಏನೇನ್ ಕತೆ ಇದೆ ಅಂತ ನೋಡ್ಬೇಕಾ. ಹೊಟ್ಟೆಲಿ ಗಂಡು ಮಗು ಊಟದ್ ನೋಡಿದೀವಿ, ಹೆಣ್ಣು ಊಟದ್ ನೋಡಿದೀವಿ. ಗಂಡು ಹೆಣ್ಣು, ಹೆಣ್ಣು ಗಂಡು ಎರಡು ಓಕೆ. ಆದ್ರೆ ಗಂಡು ಹೆಣ್ಣು ಒಟ್ಟಿಗೆ ಹುಟ್ಟಿದ್ರೆ ಹೇಗಾಗುತ್ತೆ ಅನ್ನೋ ಒಂದು ಕಾಲ್ಪನಿಕವಾದಂತ ಒಂದು ಆಕ್ಟ್. ಬಹಳ ಕಷ್ಟ ಕೂಡ ಅದನ್ನ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡೋದು. ಇಟ್ಸ್ ವೆರಿ ಡಿಸರ್ವಿಂಗ್ ಎಫರ್ಟ್. ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಬಟ್ರೆ ನಿಜವಾಗ್ಲೂ ಹಿಂಗ್ ಉಟ್ಬಿಟ್ರೆ ಹೆಂಗಿರ್ತವೆ ಅಂತ. ಮೊದ್ಲಿಗೆ ಪ್ರವೀಣ್ ಒಂದ್ ದೊಡ್ಡ ಚಪ್ಪಾಳೆ ಬರ್ಲಿ. ಅದು ಅನಿಯನ್ ಥರದ ಸಿನಿಮಾ, ಒಂದು ಡ್ಯುಯಲ್ ಪರ್ಸನಾಲಿಟಿ, ಈ ಥರದ್ ಏನೇ ಮಾಡ್ಬೇಕಂದ್ರೆ ಸಿನಿಮಾದವರಿಗೆ ಒಂದು ಅನುಕೂಲ ಇದೆ, ನಿಲ್ಸಿ ಶೂಟ್ ಮಾಡಬಹುದು. ಈ ನಾಟಕದಲ್ಲಿ ಅದಿಲ್ಲ, ಲೈವ್ ಅಲ್ಲಿ ಅಲ್ಲೇ ಬರ್ಬೇಕು, ಅಲ್ಲೇ ಮಾಡ್ಬೇಕು. ಯಾವ್ದು ಟೆಕ್ನಾಲಜಿ ಸಪೋರ್ಟ್ ಇರೋದಿಲ್ಲ. ಹೌದು. ಹಿಂಗ್ ಕೂತ್ಕೊಂಡ್ರೆ ಹುಡುಗಿ, ಹಿಂಗ್ ಟರ್ನ್ ಆದ್ರೆ ಹುಡುಗ. ಏನ್ ಚೆನ್ನಾಗ್ ಮಾಡಿದೆ ನೀನು. ತುಂಬಾ ಚೆನ್ನಾಗ್ ಮಾಡಿದೆ ನೀನು. ನೀನೇನಾರ ಗಬ್ಬೆಬ್ಸಿದ್ರೆ ಇಡೀ ನಾಟಕ ಬಿದ್ದೋಗಿರೋದು. ಹಂಗೆಲ್ಲೂ ಬಿಟ್ಕೊಡ್ಲಿಲ್ಲ ನೀನು. ಇಡೀ ನಾಟಕನ ಸಖತ್ತಾಗಿ ತಗೊಂಡೋಗಿ. ನಿನ್ನ ರೋಲೇ ನಾಟಕ. ಅದು ಮುಂದುವರಿಯುತ್ತದೆ ಅಂತ ಎಂಡಲ್ ಬೋರ್ಡ್ ಹಿಡಿದ್ರಲ್ಲ, ಅದು ಗ್ಯಾರಂಟಿ ಮುಂದುವರಿಯುತ್ತೆ. ಆ ತರ ಇತ್ತು ಅದು ನಾಟಕ. ಆಮೇಲೆ ಯಾರು ಬರ್ದಿದ್ದು? ಸುನಿಲಾ. ಖುಷಿ ಆಯ್ತು ಕಣ, ತುಂಬಾ ಚೆನ್ನಾಗಿ ಬರ್ದಿದ್ಯಾ. ದೊಡ್ಡ ಚಪ್ಪಾಳೆ ನಿನ್ಗೆ. ಯಾಕಂದ್ರೆ ಬರೆಯೋನ್ ಗೆದ್ರೆ ಸ್ಟೇಜ್ ಗೆದ್ದುತ್ತೆ, ಸ್ಟೇಜ್ ಗೆದ್ರೆ ನೋಡೋರ್ ಗೆಲ್ತಾರೆ. ಇದು ನೋಡೋರ್ನ ಗೆಲ್ಸೋ ತರದ್ದು. ಇನ್ನ ಈ ನಾಟಕದಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದು ಸೂರಿ. ತಗಲಾಕೊಳ್ಳೋ ಪಾತ್ರ ಅದು. ಒಬ್ಬ ಗಂಡ ಆಗಿ ಹೆಂಗೆ ಬದುಕೋದು ಈ ತರದ್ದು ವ್ಯಕ್ತಿ ಜೊತೆ ಅನ್ನೋ ತರ. ಅದು ನಿಜ ಜೀವನದಲ್ಲಿ ನಡೆಯಲ್ಲ. ಅದೇ ಈ ನಾಟಕದ ಸ್ಪೆಷಾಲಿಟಿ. ನಾಟಕ ಯಾವತ್ತೂ ವಿಶೇಷವಾಗಿರ್ಬೇಕು ಅನ್ನೋ ತರ ಇತ್ತು. ವಾಣಿ ಅವರು, ನೀವು ಬಹಳ ಮೇಲ್ಮಟ್ಟದ ಆಕ್ಟಿಂಗ್ ಶುರು ಮಾಡ್ಬಿಟ್ಟಿದ್ರಿ ಕಳೆದ ಸುಮಾರು ದಿನಗಳಿಂದ. ತುಂಬಾ ಚೆನ್ನಾಗಿ ಕಳೆ ಕಟ್ಸಿದ್ರಿ. ಆಮೇಲೆ ವಿಶ್ವ ಮತ್ತೆ ಈ ಒಂದು ಸ್ತ್ರೀ ಪಾತ್ರದಲ್ಲಿ ತುಂಬಾ ಇವನ್ನ ನೋಡಬಾರ್ದು ಅಂತಾನೆ ಅನ್ಸುತ್ತೆ, ಆದ್ರೂ ನೋಡ್ಸ್ಕೊಂಡು ಹೋಗ್ತಾರೆ ಅವ್ನು. ಆ ತರದೊಂದು ಇರಿಟೇಟಿಂಗ್ಲಿ ಗುಡ್ ಪರ್ಫಾರ್ಮೆನ್ಸ್. ಇನ್ನು ವಿಶ್ವ ಕಳೆದ ನಾಟಕದಲ್ಲೂ ಚೆನ್ನಾಗಿ ಮಾಡಿದ, ಈ ನಾಟಕದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಕಣ. ಬಟ್ ವಿಶ್ವ ನಿನ್ ಟೈಮಿಂಗ್ ಬೇರೆ ಆಗಿದೆ ಕಣ, ತುಂಬಾ ಖುಷಿ. ಆಮೇಲೆ ಒಂದು ಏಕ ಪಾತ್ರಾಭಿನಯ, ಇಷ್ಟೊಂದು ಕಳೆ ಕಟ್ಸಿರೋದು ಮೊದಲನೇ ನಾಟಕ ನಾನ್ ನೋಡಿರೋದು ಈ ವೇದಿಕೆಯಲ್ಲಿ. ತುಂಬಾ ಸತಿ ಬೇರೆ ಬೇರೆ ಏನೇನೋ ಮಾಡಿದ್ದಾರೆ, ಬಟ್ ಇಷ್ಟು ಮಜಾ ಕೊಟ್ಟಿದ್ದು ಇದೇ ನಾಟಕ. ಥ್ಯಾಂಕ್ ಯು. ರಕ್ಷಿತಾಂಬೆ, ಏನ್ ಅನ್ಸ್ತು? ಫಸ್ಟ್ ಆಫ್ ಆಲ್ ಸುನೀಲ್ಗೆ ಒಂದು ದೊಡ್ಡ ಚಪ್ಪಾಳೆ ಅಪ್ಪ. I really appreciate your efforts, Sunil. But with your writing, mentorship ಅಷ್ಟೇ ಇಂಪಾರ್ಟೆಂಟ್ ಆಗೋಗ್ಬಿಡುತ್ತೆ. ಯಾರು ಇದನ್ನ ಮೆಂಟರ್ ಮಾಡಿದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್. Who mentored this? ವಿಜಿ ಬಾರೋ ವಿಜಿ. Viji, it was fantastic to see a good script from both your sides. I think Sunil and Viji, our work ಮುಖಾಂತರ, I think ಈ skit ಯುಗ್ರಲ್ ಮುಖಾಂತರ ಈ ವೇದಿಕೆ ಮೇಲೆ ಸೂಪರ್ ಆಗಿ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ದಿಸ್ ವಾಸ್ ಅ ರಿಯಲ್ ಚಾಲೆಂಜ್ ಟುವರ್ಡ್ಸ್ ಪ್ರವೀಣ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂಗೆ ಪ್ರಾಕ್ಟಿಕಲಿ ನಂಗೆ ಕಾಸ್ಟ್ಯೂಮ್ನು ತುಂಬಾ ಇಷ್ಟ ಆಯ್ತು. ದ ವರ್ಕ್ ದೇ ಡಿಡ್, ಆ ಆರ್ಟ್ ವರ್ಕ್. ಆನೆಸ್ಟ್ಲಿ ನೀನ್ ಹಿಂಗ್ ಕೂಡ ನೋಡ್ತಾ ಇದ್ದಾಗ ಅನ್ಸುತ್ತೆ, ಆ ಡಿವಿಷನ್ ಅನ್ಸುತ್ತೆ ಎರಡು ಮಧ್ಯದಲ್ಲಿ, ಒಂದ್ ಹೆಣ್ಣು ಒಂದ್ ಗಂಡು ಮಧ್ಯದಲ್ಲಿ ಆ ಡಿವಿಷನ್ ಇದೆ ಅಲ್ಲ, ಕಾಣಿಸುತ್ತೆ. ಪ್ರವೀಣ, ನಿನ್ ಬಾಡಿ ಲ್ಯಾಂಗ್ವೇಜ್ ನಂಗೆ ತುಂಬಾ ಇಷ್ಟ ಆಯ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸ್ಪೆಷಲಿ ಗಂಡು ಮತ್ತೆ ಹೆಣ್ಣು ಇಬ್ರು ಮದ್ವೆ ಆದಾಗ ಅವಳು ಗಂಡನ ಮನೆಗೆ ಹೋದಾಗ ಆಕ್ಟ್ ಇತ್ತಲ್ಲ ಮಧ್ಯದಲ್ಲಿ, ಇಟ್ ವಾಸ್ ಅಮೇಝಿಂಗ್. ತುಂಬಾ ಚೆನ್ನಾಗಿ. More than Praveen, nange Surya antu was fantastic for me in this act. He was so good. And Praveena and Surya made such a good combination on the stage today, man. Really great work. Nang Vani tumba ishta adli ivattu. She did such a nice job. I really enjoyed it. Nange ee team ivattu chanagi ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. Thank you so much for this. Super. Okay. ಅಣ್ಣ, ಅವನು ಪ್ರವೀಣ ಇಸ್ ಫ್ಯಾಂಟಾಸ್ಟಿಕ್ ಆಕ್ಟ್. ತುಂಬಾ ಚೆನ್ನಾಗಿ. ಆಮೇಲೆ ಅವನಿಗೆ ಸಪೋರ್ಟ್ ಮಾಡಿದ್ದೇನು ಅಂದ್ರೆ ಅವನ್ ಬಾಡಿ. ಆಮೇಲೆ ನಿನ್ನ ಪಾತ್ರಕ್ಕೆ ಸಪೋರ್ಟ್ ಮಾಡೋದಕ್ಕೆ ಏನ್ ಆಕ್ಟ್ ಮಾಡ್ದ ಅವನು ಸೂರ್ಯ. ವಂಡರ್ಫುಲ್ ಟೈಮಿಂಗ್. ನ್ಯೂಟನ್ಸ್ ಲಾ. ಎವ್ರಿ ಆಕ್ಷನ್ ದೇರ್ ಶುಡ್ ಬಿ ಎ ರಿಯಾಕ್ಷನ್ ಇರ್ಬೇಕು. ಇದ್ರೇನೆ ಅದ್ಭುತವಾಗಿ ಮಾಡಿದೆ ನೀನು, ಚೆನ್ನಾಗಿ ಮಾಡಿದೆ. ವಂಡರ್ಫುಲ್ ಜಾಬ್. ವಾಣಿ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಅವಳು ಒಂಥರ ಫೈನ್ ಟ್ಯೂನ್ಡ್ ಆರ್ಟಿಸ್ಟ್, ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡೋಂತ ಆರ್ಟಿಸ್ಟ್. ಅವಳಿಗೂ ಒಳ್ಳೆ ಉತ್ತಮವಾದ ಭವಿಷ್ಯ ಇದೆ. ಚೆನ್ನಾಗಿ ಮಾಡಿದೆ ನೀನು.
ವಿಶ್ವ ಕ್ಯಾನ್ ಡೂ ಎನಿ ರೋಲ್ ಅನ್ನೋ ತರ ತಯಾರಾಗ್ಬಿಟ್ಟ. ಅವನಿಗೆ ಮಾಡ್ಲೇಷನ್ ಇದೆ ನೋಡಿದ್ರೆ ಗಮನಿಸಿದ್ರ ಎಂತ ಬ್ಯೂಟಿಫುಲ್ ಮಾಡ್ಲೇಷನ್ ಗೊತ್ತಾ ಅದು. ಒಬ್ಬ ಕಲಾವಿದನಿಗೆ ಅದೇ ತುಂಬಾ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಂಥರ ಹೆಂಗೆ ಅಂದ್ರೆ ಡ್ರಮ್ ಬಾರ್ಸ್ ಹತ್ರ, ಶಿವಮಣಿ ಡ್ರಮ್ ಬಾರ್ಸ್ ಹತ್ರ ಇತ್ತು ಒಂದು. ದಿಸ್ ಇಸ್ ಮಾಡ್ಲೇಷನ್. ಯಾರಿಗಾದ್ರೂ ಕೇಳಿದ್ರು ಕಾಮಿಡಿನಲ್ಲಿ ಹೇಳ್ತೀವಿ ವಾಟ್ ಇಸ್ ಮಾಡ್ಲೇಷನ್, ಅದು ಹೇಳಲೇಬೇಕು. ಎನಿವೆ ನೀನ್ ತುಂಬಾ ಚೆನ್ನಾಗಿ ಪರಿಪೂರ್ಣ ಕಲಾವಿದನ ತರ ತುಂಬಾ ಇಷ್ಟ ಆಯ್ತು. ಭಟ್ರು ಹೇಳ್ದಂಗೆ ಯಾವತ್ತು ಆ ಒಂದು ಇದನ್ನ ತೂಗಿಸ್ದವನು ಬರಹಗಾರ, ಮತ್ತೆ ಅದನ್ನ ಟ್ರೈನ್ ಮಾಡಿದವ್ರಿಗೆ ವೇದಿಕೆ ಮೇಲೆ ಕರೆದು ಹೇಳಿದ್ರು. ಮಧ್ಯ ವಿಚಿಯವ್ರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ನನಗೆ ಯಾಕಂದ್ರೆ ಅಷ್ಟಿಲ್ಲ, ನಾನು ಅವ್ರು ಬಂದಾಗ ನನ್ನ ನೋಡಿ ನಗ್ತಾರೆ ನಮಸ್ತೆ ಅಂತಾರೆ, ನಾವು ಹೋಗ್ತೀನಿ ಗೊತ್ತಿಲ್ಲ. ಆಮೇಲೆ ನನಗೆ ಗೊತ್ತಾಗಿದ್ದೇನು ಅಂತ ಅಂದ್ರೆ ಇವರೆಲ್ಲ ಮಾತಾಡಿದ್ ನೋಡಿದಾಗ ತುಂಬಾ ಒಂಥರ ಸ್ಪೆಷಲ್ ಮಿಷಿನ್ ರಿಪೇರಿ ಮಾಡುವಂತ ಇಂಜಿನಿಯರ್ಸ್ ಗಳಿರ್ತಾರೆ. ಹಸ್ತ ನಕ್ಷತ್ರ ಅಣ್ಣ ಅವ್ರದ್ದು ಅದೇನೆ, ಅದು ಆ ಇಂಜಿನಿಯರ್ ಗಳಿರ್ತಾರೆ. ಅವ್ರು ಏನಂದ್ರೆ ಓದಿರಲ್ಲ ಬರ್ದಿರಲ್ಲ. ನಾನು ಹಳ್ಳಿಗಳ ಕಡೆ ತುಂಬಾ ಜನ ನಾನು ನೋಡಿದ್ದೀನಿ. ಇದು ಹೆಂಗ್ ಮಾಡೋದು ಅಂತ, ಅಣ್ಣ ಅದೇನಿಲ್ಲ ಅಣ್ಣ, ಹಗ್ಗ ಬಿಟ್ಬಿಟ್ಟು ಎತ್ಬಿಟ್ಟು ಅದ್ ನಾಲ್ಕು ತಿರುಬಿಟ್ಟು ನಾಲ್ಕು ಟೈಟ್ ಮಾಡಿ ಎತ್ಬಿಟ್ಟು ಒಳಗ್ ಬುಟ್ಟೆಟ್ಗೆ ಎಲ್ಲ ಸರಿ ಹೋಗ್ಬಿಡ್ತದಣ್ಣ ಅಂತ ಹೇಳ್ಬಿಟ್ಟು ಟಕ 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 ಅಂತ ರೆಡಿ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರಿಗೆ ಎಜುಕೇಶನ್ ಇರಲ್ಲ, ಏನಿರಲ್ಲ, ಏನೋ ಒಂಥರ ಇರ್ತಾರೆ. ಎಷ್ಟು ಬುದ್ಧಿವಂತರಪ್ಪ ಅಂತ ಅನ್ಸುತ್ತೆ. ಅವ್ರನ್ನೆಲ್ಲ ಮೀರಿಸಿದಂತ ಮಹಾಗುರು ತರ ಕಾಣಿಸ್ತಾವ್ರೆ ನನ್ನ ಕಣ್ಣಿಗೆ. ಕಣ್ಣು ಕಾಣಿಸ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ನೋಡಿದ್ರೆ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಅಲ್ಲಿ ನೋಡು ಅಂದ್ಬಿಟ್ಟು ಕೆಳಗಡೆ ರಂಗೋಲಿ ಬಿಡ್ತಾರ ಆಗ್ತಿದ್ದಾರೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ಅಂತ ಒಂದು ಕಲೆ ಎಲ್ರಿಗೂ ಒಲ್ದು ಬರಲ್ಲ. ಒಬ್ಬ ಆನಂದನ್ನ ಬಿಟ್ರೆ ಆ ಕಲೆ ಬಂದಿರತ್ತೆ ನಿಮಗೆ. ಓಹೋ ವೆರಿ ಗುಡ್. ನಿಮ್ಮೆಲ್ಲ ಪರ್ಫಾರ್ಮೆನ್ಸ್ಗೆ ಮಾಸ್ಟರ್ ಬ್ಲಾಸ್ಟರ್ ಪರ್ಫಾರ್ಮೆನ್ಸ್, ದಿಲ್ ಖುಷ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ. ನರಸಿಂಹರಾಜು ನಗೆ ಬಳಗ ಅವ್ರಿಗೆ ಥ್ಯಾಂಕ್ ಯು. ಜಡ್ಜಸ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೆಲ್ಲ ಕ್ರೆಡಿಟ್ 50% ರೈಟರ್ ಅಂಡ್ ಮೆಂಟರ್ಸ್ ಹೋಗುತ್ತೆ. ವಂಡರ್ಫುಲ್ ಎಫೆಕ್ಟ್. ಎಲ್ಲರೂ ಇದೇ ತರನೇ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ಇಲ್ಲೊಂದು ಸಂಸಾರದಲ್ಲಿ ಜಗಳ ದೊಡ್ಡ ಮಟ್ಟಕ್ಕೆ ಹೋಗಿ ಕೊನೆಗೆ ಸಂಧಾನಕ್ಕೆ ಸಾಕ್ಷಾತ್ ದೇವರೇ ಭೂಮಿಗೆ ಇಳಿದ್ ಬಿಟ್ಟಿದ್ದಾನೆ. ಆ ದೇವ್ರು ಇಬ್ರಿಗೂ ಸಮಾಧಾನ ಮಾಡಿ ಅವ್ರ ಇಷ್ಟದಂತೆ ಒಂದು ವರನೂ ಕೊಡ್ತಾನೆ. ಆದ್ರೆ ಆ ವರ ಈ ಜೋಡಿಗೆ ತಿರುಗುಬಾಣ ಆಗಿ ಇವರು ಸಂಸಾರದಲ್ಲಿ ಅಲ್ಲೋಲ ಕಲೋಲ ಎಬ್ಬಿಸ್ಬಿಡುತ್ತೆ. ಆ ದಂಪತಿಗಳು ದೇವ್ರ ಹತ್ರ ಕೇಳಿದ ವರನಾದ್ರೂ ಏನು ಅನ್ನೋದನ್ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ತೋರ್ಸಕ್ ಬರ್ತಾ ಇದ್ದಾರೆ. ಯುವರಾಜ್ ಭಟ್ರು ಮಾಲೀಕತ್ವದ, ಸೂರಜ್ ನಾಯಕತ್ವದ ಮುಸುರಿ ಮಹಾ ಪ್ರಚಂಡರು ತಂಡ. ವಾಣಿ, ನಿನಗೆ ರಂಗೋಲಿ ಹಾಕುದು ಹೆಂಗ್ ಗೊತ್ತಾ? ಅಲ್ಲಿ ನೋಡು, ರಂಗೋಲಿ ಹಾಕ್ದೆ. ವಾಣಿ, ನನ್ನ ಎಂಟ್ರಿ ಹೇಗಿತ್ತು ಗೊತ್ತಾ? ಈ ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೋಬೇಕಾದ್ರೆ ಕೋತಿಗಳು ಒಂದ್ರ ಮೇಲೆ ಒಂದು ಬಿತ್ತೋಗ್ತಾ ಇರ್ತವೆ. ಕೊನೆಯಲ್ಲಿ ಒಂದು ಮುದಿ ಕೋತಿ ನಡ್ಕೊ ಬರ್ತಿರ್ತಾವ ನೋಡು, ಹಂಗೆ ಬಂದೆ. ಮುಖ ಕೊಟ್ರೆ ಮುಖ ಕೋತಿ ಮುಖ ಆಗಿಬಿಡ್ಬೇಕು. ಯಾಕೆ ನಿನಗೆ ಮ್ಯಾಚ್ ಆಗ್ಲಿ ಅಂತನಾ? ನೋಡ್ದ ಜಗಳ, ಒಂದು ಹಸ್ಬೆಂಡ್ಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕಂತಾನೆ ಗೊತ್ತಿಲ್ಲ. ನಾನು ಹೇಳಿದ್ರೆ ತಂಗಿನ ಮದ್ವೆ ಆಗ್ತಿದ್ರೆ ಎಷ್ಟು ಖುಷಿಯಾಗಿ ಆರಾಮಾಗಿರ್ತಿದ್ದೆ. ನಾನು ಅಷ್ಟೇ. ಇವನ್ ಬದ್ಲು ಯಾರಾದ್ರೂ ಬೇಕಪ್ಪನ್ ಮದ್ವೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಯಾರು ಮಾತಾಡ್ತಿದ್ಯಾ? ಇವರು ಇಟ್ಟಿರೋದೇ ನಮ್ಮ ಹೊಟ್ಟೆ ಉರ್ಸೋಕೆ. ನೀವೇನು ಕೊಟ್ಟಿದ್ದೀರಾ? ಈ ಗಂಡಸರು ಹುಟ್ಟಿರೋದೇ ನಮ್ಮ ಹೊಟ್ಟೆ ಉರ್ಸೋಕೆ. ಇದು ನನ್ ಡೈಲಾಗು, ನೀನ್ ಹೇಳ್ಬಿಟ್ಟೆ. ನಾವು ನೀವು ಹೊಟ್ಟೆ ಉರ್ಸಲ್ಲ ಕಣೆ. ಮತ್ತೇನ್ ಮಾಡ್ತೀರಾ? ಹೊಟ್ಟೆ ಬರೆಸ್ತೀವಿ. ಇದರ ಕಿತ್ತೋಗಿರೋ ಪಂಚ್ ಮಾಡಿದ್ರೆ ಮಗ ತಟ್ಟೆ ಇಡ್ಲಿ ಆಗ್ಬಿಡ್ಬೇಕು, ಹಂಗ್ ಬರೆಸ್ತೀನಿ. ಒಳಗ್ ಬಾ. ನಿನ್ ತಟ್ಟೆಗ್ ನನ್ ಕರಿ ಇಡ್ಲಿ ಹಾಕಿ ನನ್ನ ಹೆಸರು ಸೂರಜ್ ಅಲ್ಲ. ಏನ್ರಿ ಟೀ ಕುಡಿತೀಯಾ? ಇಲ್ಲ, ಹಾಲ್ ಕುಡಿಕಣ. ಹಾಯ್ ಹಾಯ್ ಕಣ ತಮ್ಮ. ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಕೇಳದ್ನಾ? ನೀನ್ ಕೇಳಲ್ಲ, ಮುದೇವಿ ನನ್ ಮಗ ಅಂತ ಗೊತ್ತು, ಅದಕ್ಕೆ ನಾನೇ ಹೇಳ್ದೆ. ಹೌದು, ಈ ಬೇಕುಪ್ಪ ಭಾವ ಎಲ್ಲಿ? ಭಾವ, ನಿಮ್ ಬಗ್ಗೆನೇ ಮಾತಾಡ್ತಿದ್ದೆ. ಯಾವಾಗ ಬಂದ್ರಿ? ಇನ್ ಯಾವಾಗ ಬೇಕು ಭಾವ ಎಲ್ಲಿ ಕರ್ದಲ್ಲ ತಂದೆ ಆಗ್ಲೇ ಬಂದೆ. ಬೇಕುಪ್ಪ ಭಾವ ಅಂದಿಲ್ಲಪ್ಪ. ಮತ್ತೆ ಈ ಮನೇಲಿ ಭಾವ ಇಲ್ಲ ಅಂದ್ರೆ ಮನೆ ಬಿಕೋ ಅಂತಿರುತ್ತೆ ಅಂತ ಕೇಳೋದಕ್ಕೆ. ಆಕ್ಚುಲಿ ಏನ್ ಇವತ್ತು ಮನೆಗೆ ಬಂದಿದ್ಯಾ? ಭಾವ, ಇವತ್ತು ನನ್ನ ಬರ್ತ್ಡೇ ಅಲ್ವಾ? ಹೌದು. ನಿಮ್ಮಿಬ್ರ ಹತ್ರ ಬ್ಲೆಸ್ಸಿಂಗ್ ತಗೊಂಡಾಗಂತ ಬಂದಿದ್ದೀನಿ. ಆಯ್ತು ಕಣ, ಬ್ಲೆಸ್ ಮಾಡೇ ಬಿಡ್ತೀನಿ. ರಾಜ ರವಿ ವರ್ಮ,
ನನ್ನ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಿನ್ನಂತ ಒಳ್ಳೆ ಹುಡುಗರ ನೋಡ್ತಾ ಇದ್ದೀನಿ. ಮೇ ಗಾಡ್ ಬ್ಲೆಸ್ ಯು ಮೈ ಡಿಯರ್. ಬಾಬಾ ಇದು ಯಾರು ಮಿಮಿಕ್ರಿ? ಪ್ರೊಡಕ್ಷನ್ ಪ್ರಭಾಕರ್ ಸರ್ದು. ಅಯ್ಯೋ ಅಯ್ಯೋ ತುಕಾಲಿ, ನನ್ನ ಮಗನೇ ಇದನ್ನ ದೇವರಾಜ್ದು ಅಂತ ಹೇಳಿ ಹೇಳಿ ಯಾಮರಿಸ್ತಿದ್ದಲ್ಲೋ. ಈಗ ಬಂದ್ರ? ಇಲ್ಲ, ಡಾಕ್ಟರ್ ಡೆಲಿವರಿ ಮಾಡಿಸ್ದಾಗ್ಲೇ ಬಂದೆ. ಡಾಕ್ಟರ್ ಈ ಬಾಡಿ ಡೆಲಿವರಿ ಮಾಡಿದ್ದೆ. ಇವನೇನಮ್ಮ ಮನೆ ಕೆಲಸದವನ? ಕೆಲ್ಸಕ್ ಬರ್ದೇ ಇರೋಣ. ನಿಮ್ಮ ಅಪ್ಪನು ಕೆಲ್ಸಕ್ ಬರ್ದೇ ಇರೋನೆ, ಆದ್ರೂ ಫಸ್ಟ್ ಟೈಮ್ ಮನೆಗ್ ಬಂದವ್ರೆ 1 kg ಚಿಕನ್ ತಗೋಬೋಗಿ, ಬಿರಿಯಾನಿ ಮಾಡ್ತೀನಿ. ಡಾಕ್ಟ್ರಿ ಬೇಕು ನಿಮ್ಗಿದಲ್ಲ. ಕೊರೋ ಟೈಮಲ್ಲಿ ಚಿಕನ್ ತಿಂದು ಸಾಯ್ತೀರಾ? ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಯಾರದ್ರಿ ಇದು ಮಿಮಿಕ್ರಿ? ನಮ್ ಪ್ರೊಡಕ್ಷನ್ ನಿಲ್ಬಣ್ಣ ನಂದು. ಅಯ್ಯೋ ಅಯ್ಯೋ ಕಿತ್ತ ನನ್ನ ಮಗನೇ, ಇದನ್ನ ಕಿಶೋರ್ ಮಿಮಿಕ್ರಿ ಅಂತ ಹೇಳಿ ಹೇಳಿ ನಮ್ಮನ್ನೆಲ್ಲ ಯಾಮಾರಿಸ್ಬಿಟ್ಟಲ್ಲೋ. ಬಾಬಾ ನಾನೊಂದು ಮಿಮಿಕ್ರಿ ಮಾಡ್ಲಾ? ಮಾಡು. ಅಣ್ತಮ್ಮ ಏನೋ ಮುದುಕ, ಅದ್ ನನ್ ಡೈಲಾಗು. ನಾನು ಮುದುಕನ್ ತರ ಕಾಣ್ಬೇಕು ಅಂದ್ರೆ ಮೇಕಪ್ ಹಾಕ್ಬೇಕು, ನೀನು ಮುದುಕನ್ ತರ ಕಾಣ್ಬೇಕು ಅಂತಂದ್ರೆ ಗಡ್ಡ ಬಿಡ್ಬೇಕು ಕಣೋ. ಗಡ್ಡ ಎಲ್ಲ ಹಣ್ಣಾಗಿದ್ಯಲ್ಲೋ ನಿಂದು. ಏನ್ ಮಾಡ್ಕೊಂಡಿದ್ಯಾ? ಬುಕ್ ಬರೀತಾ ಇದ್ದೀನಿ. ಯಾವ್ದೋ? ಯುನೈಟೆಡ್ ಕಾಮದಲ್ಲಿ ನನ್ ಮುಖ ಹೆಂಗಿದ್ರೆ ನಿಂಗೇನು ಅಂತ. ಹೌದು, ತಾವೇನ್ ಮಾಡ್ಕೊಂಡಿದ್ದೀರೋ? ನಾನು ಬುಕ್ ಬರೀತಾ ಇದ್ದೀನಿ. ಯಾವ್ದು? ಇನ್ವರ್ಟೆಡ್ ಕಾಮದಲ್ಲಿ ನೀನ್ ಯಾವ ಬುಕ್ ಬರೆದ್ರು ನಿನ್ನ ಬೆಲೆ ಗಡ್ಡ ಕರಗಾಗಲ್ಲ ಅಂತ. ನನ್ನ ಅಕ್ಕನ ಮುಖ ನೋಡಿ ನೀನ್ ಸುಮ್ನೆ ಬಿಡ್ತಾ ಇದ್ದೀನಿ. ನಿನ್ನ ಮುಖ ನೋಡ್ದೆ ನೋಡಿ ನಿನ್ನ ಬಿಡ್ತಾ ಇದ್ದೀನಿ. ವಾಗ ನಿನ್ ತಮ್ಮನಿಗೆ ದೊಡ್ಡವ್ರಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕಂತ ಗೊತ್ತಿಲ್ವೇನೆ? ನನ್ ತಮ್ಮಂಗ ನಿಮ್ಮ ಅಪ್ಪಂಗೆ ಸಣ್ಣ ಮಕ್ಳ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಿಲ್ವಾ? ನೀವ್ ಗಂಡಸ್ರೆಲ್ಲ ಇಷ್ಟೇ ಅನ್ಸುತ್ತೆ, ಮಾಡೋದೆಲ್ಲ ಮಾಡ್ಬಿಟ್ಟು ಕೊನೆಗೆ ಹೆಂಗಸ್ರ ಹತ್ರ ಬಂದ್ ಜಗಳ ಆಡೋದು. ನಮ್ ಹೆಂಗಸ್ರ ಕಷ್ಟ ನಿಮ್ಗೆ ಏನ್ರಿ ಗೊತ್ತು? ನಿಮ್ದೇನೆ ದೊಡ್ಡ ಕಷ್ಟ, ನಿಮ್ಗಿಂತ ನಮ್ದೇ ಕಷ್ಟ ದೊಡ್ಡದಿದೆ. ಅದೇ ನನ್ ಕಷ್ಟ ಯಾರ ಹತ್ರ ಹೇಳಿ? ಹೋಗ ದೇವ್ರ ಹತ್ರ ಹೇಳ್ಬೇಕು. ಯಾರು ದೇವ್ರ ಹತ್ರನ? ನೀನ್ ಕರೆದ್ರೆ ಕ್ಯಾಮ್ರಾಮ್ಯಾನ್ ದೇವಣ್ಣನೇ ಬರಲ್ಲ, ದೇವ್ರ ಬಂದ್ಬಿಡ್ತಾನ. ಈಗ ಬರೆಸ್ತೀನಿ ನೋಡು. ಅಪ್ಪ ತಂದೆ ದೇವ್ರೇ ಬೇಗ ಬಾರಪ್ಪ. ಹಲೋ, ಯಾರು ನೀವು? ದೇವ್ರು ಅಂತ ಕೂಗ್ತೀರಾ, ದೇವ್ರೇ ಬಂದ್ರೆ ಯಾರು ಅಂತ ಕೇಳ್ತೀರ? ನಾ ಏನ್ರ ನಿಮ್ ರೋದ್ನೆ? ಸರ್, ನೀವು ಆರ್ಟಿಸ್ಟ್ ಅಂದ್ರೆ ನಮ್ಗೆ ನಂಬಕ್ ಬರಲ್ಲ, ದೇವ್ರ ಅಂದ್ರೆ ಹೆಂಗ್ ನಂಬೋದು? ನೀನ್ ಆರ್ಟಿಸ್ಟ್ ಅಂತ ನಾವು ನಂಬಿದೀವಲ್ವಾ, ಅದಕ್ಕೆ ನಾನು ದೇವ್ರು ಅಂತ ನೀನ್ ನಂಬೇಕು. ಓಕೆ, ಏನ್ ನಿನ್ ಸಮಸ್ಯೆ? ದೇವ್ರೆ ನಾವು ಬೆಳಿಗ್ಗೆ ಬೇಗ ಎದ್ದು ಹೆಂಡತಿ ಮಕ್ಕಳನ್ನು ಸಾಕೋಕೋಸ್ಕರ ಆಫೀಸ್ಗೆ ಹೋಗಿ ಕಷ್ಟ ಬರ್ತೀವಿ. ಅವ್ರೇನ್ ಮಹಾ ಪಡೋದು ಕಷ್ಟ? ಬರೀ ಆಫೀಸ್ಗೆ ಹೋಗ್ತಾರೆ, ಮನೆಗ್ ಬರ್ತಾರೆ, ಹೊಟ್ಟೆ ಬರೆಸ್ತಾರೆ ಅಷ್ಟೇ. ನಾವು ಬೆಳಗ್ಗೆನೆ ಎದ್ದು ಇವ್ರು ಚಾಕ್ರಿ ಮಾಡಿ, ಇವ್ರ ಮಕ್ಕಳು ಚಾಕ್ರಿ ಮಾಡಿ, ಇವ್ರ ಅಪ್ಪ ಅಮ್ಮನ್ ಚಾಕ್ರಿ ಮಾಡಿ, ಎಲ್ಲಾರ ಹತ್ರ ಬಯಸ್ಕೊಂಡು ಕೊನೆಗೊಂದ್ 2 ರೀಲ್ಸ್ ಮಾಡೋಣ ಅಂತ ಹೋದ್ರೆ ಅದಕ್ಕೂ ಟೈಮ್ ಸಿಗಲ್ಲ. ಏನ್ ಮಾಡೋದು? ನಮ್ದು ತಾನೇ ದೊಡ್ಡ ಕಷ್ಟ. ಇಲ್ಲ ನಮ್ದು. ಅಲ್ಲೋ ನಮ್ದು ದೊಡ್ಡ ಕಣ್ರಿ. ನಮ್ದು ದೊಡ್ಡ ಕಣ್ರಿ. ಜಗಣ, ಗಂಡು ಹೆಣ್ಣಿನ ಸಮಸ್ಯೆ ಅನಾದಿ ಕಾಲದಿಂದಲೂ ನಡೀತಾ ಬಂದಿದೆ. ಅದಕ್ಕೆ ಈ ಗಂಡುಸರು ಗ್ರೇಟಾ ಹೆಂಗುಸರು ಗ್ರೇಟಾ ಅನ್ನೋದಕ್ಕೆ ಇವ್ರ ಸಮಸ್ಯೆನ ಇವರೇ ಬಗೆಹರಿಸ್ಕೊಳ್ಳೋದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು ಕೇಳಿಸ್ಕೊಳ್ರು? ನಿನ್ನ ಶರೀರದಲ್ಲಿರೋ ಆತ್ಮನ ಇವಳು ಶರೀರಕ್ಕೆ ಕಳಿಸ್ತೀನಿ, ಇವಳ ಶರೀರದಲ್ಲಿರೋ ಆತ್ಮನ ನಿನ್ನ ಶರೀರಕ್ಕೆ ಕಳಿಸ್ತೀನಿ. ಅದು ಅಲ್ಲಿಂದ ಇಲ್ಲಿ ಕಳ್ಸಕ್ಕೆ ನೀವೇನು ಊಟಿ ಟ್ರಿಪ್ಪಿಗೆ ಕಳ್ಸೋದಾ? ನಾನ್ ದೇವ್ರು ಯಾರನ್ನ ಎಲ್ಲಿ ಬೇಕಾದ್ರೂ ಕಳಿಸ್ತೀನಿ, ಏನ್ ಬೇಕಾದ್ರೂ ಕೊಡಿಸ್ತೀನಿ. ಏನ್ ಕೊಡಿಸ್ತೀರಾ? ಬನ್ನಿ, ಆ ಕಪ್ಪು ಕೊಡಿಸಿ. ಅದನ್ನ ಕೊಡಬೇಕಾಗಿರೋದು ಆ ದೇವ್ರು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಮಸ್ತೆ ದೇವ್ರೇ. ಡಂಗ್ ಡಂಗ್ ನಗಾಲ್ ಮಂಗ್ ಮಂಗ್ ಮಂಗಾಲ್, ಇವತ್ ಬ್ಯಾಸಿ ಕಾಲ್ ನಾಳೆ ಮಳೆಗಾಲ್, 2 ರಾತ್ರಿ ಹೋದ್ 2 ಗಾಲ್ ಮೇಲೆ ಬಲ್ಗಾಲ್. ನಿಮ್ಮ ಆತ್ಮಗಳನ್ನ ಈ ತೂತೊಡೆ ಬಾಳೆಹಣ್ಣಲ್ಲಿ ಟ್ರಾನ್ಸ್ಫರ್ ಮಾಡಿದೀನಿ. ಈ ತೂತೊಡೆನ ನೀನ್ ತಿನ್ನು, ಈ ಬಾಳೆಹಣ್ಣನ್ನ ನೀನ್ ತಿನ್ನು.
ರಾಜ ರವಿವರ್ಮ. ಅಯ್ಯೋ ದೇವ್ರ ಇದೇನ್ ಮಾಡ್ಬಿಟ್ರಿ ನನ್ಗೆ? ಅಯ್ಯೋ ನನ್ ವಾಯ್ಸ್ ಚೇಂಜ್ ಆಯ್ತು. ಆಹಾ ಈಗ ನನ್ ಬಂದ್ ಕೆಲ್ಸ ಮುಗೀತು. ಇದೇ ಖುಷಿಗೆ ಒಂದ್ ಸಾಂಗ್ ಬರ್ಲಿ. ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು ಆಗಿಂದ ಈವರೆಗೆ ಈ ಜೋಡಿ ಸುಖದ ಹಣ್ಣು. ರಾಜ ರವಿವರ್ಮ. ಸರಿ ಮಾತಾಡಿ ರೀ ನಿಮ್ ದೇಹದೊಳಗೆ ನನ್ನ ಆತ್ಮ ಇದೆ. ನಿನ್ ದೇಹದಲ್ಲಿ ಏನ್ ಸನ್ಮಾನ್ ಕಾಲ್ತಾ ಇದೆ? ನಂದೇ ಇದೆ ಕಣೆ. ಮುಖ ಹೊಡೆದ್ರೆ ಮುಖ ತಟ್ಟೆ ಇಡ್ಲಿ ತರ ಆಗ್ಬೇಕು. ಅಯ್ಯ ನೀನ್ ತಟ್ಟೆ ಇಡ್ಲಿಗ್ ನಾನು ಕರಿ ಇಡ್ಲಿ ಹಾಕ. ರಾಧ ರವಿವರ್ಮ, ನನ್ನ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಲೇಡಿ ಆತ್ಮದಲ್ಲಿ ನಾನಿದ್ದೀನಿ. ಚೆನ್ನಾಗಿದೆ ಅಲ್ವಾ ತಂತು? ಮಗನೇ ರಕ್ಷಿತಾ ಮೇಡಮ್, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಉಮೇಶ್ ಕಿನ್ನಾಳ್. ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನೆ. ಬಂದಪ್ಪ, ಬಹಳ ಸಂತೋಷ ಕಣ. ಸೂರಜ ಓ ಮಚಾ ಮಚಾ ಏನ್ ಸಮಾಚಾರ? ಮಚ್ಚನ ಹಿಂಗ್ ಒಂದು ಕೈ ತೆಗಿರಿ. ಇವ್ರ ಯಾಕಪ್ಪ ಹಿಂಗ ಆಡ್ತವ್ರೆ? ಅಯ್ಯೋ ನಾನು ಇವಳ ದೇಹದಲ್ಲಿ ಇದ್ದೀನಿ ಅಲ್ವಾ, ಗೊತ್ತೇ ಆಗೋದಿಲ್ಲ. ಏನ್ ಬೇಕಾಗಿತ್ತು? ಸೂರಜನ್ ಕರೀರಿ. ಯಾಕೆ? ಅವನ ಹತ್ರ ಮಾತಾಡ್ಬೇಕಿತ್ತು ಪರ್ಸನಲ್. ಅವನೇ ಬಂದ. ಲೇ ಸೂರಜ, ಇಷ್ಟೊತ್ತು ಎಲ್ಲ ಫ್ರೆಂಡ್ ಮುಟ್ಟಿದ್ರೆ ನಿನಗೇನಾಗುತ್ತಲ್ಲೇ? ಪ್ಲೀಸ್ ಹಂಗೆಲ್ಲ ಮುಟ್ಬೇಡ. ಮುಟ್ಬೇಡ ಕಣೋ. ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನೀವು ಚೆನ್ನಾಗಿರ್ತಿದ್ರೆ ರೋಡಲ್ಲಿ ಹೋಗೋ ನಾಗಲ್ಲ ನನ್ನ ಮೈ ಮೇಲೆ ಕೈ ಹಾಕ್ಲಿಕ್ಕಿತ್ತ. ಹಾಲ್ ಕೊಡ್ತೀರಾ? ಹಾಲ್ ಬೇಕಾ? ಸರಿ ತಗೊಂಡ್ಬರ್ತೀನಿ ನಿರ್ಮಚ. ಸೂರಜ ಇಲ್ಲಿ ನನ್ ಮಾತು ಕೇಳು. ನೀನು ಆ ಕೊನೆ ಮನೆ ಅಂಟಿ ಕಾಳಾಗ್ತಿದ್ದಲ್ಲ, ಆ ಒಂಟಿ ನಿನ್ ಬಲೆಗೆ ಬಿದ್ಬಿಟ್ಲು ಕಣ. ಫೋನ್ ನಂಬರ್ ಬೇರೆ ಕೊಟ್ಟಿದ್ದಾಳೆ. ಅಯ್ಯೋ, ಫೋನ್ ನಂಬರ್ ತಗೋಬರ್ತೀಯನೋ? ನಾಚಿಕೆ ಮಾಡ ಮಾಡ್ತಿಲ್ವೇನೋ? ಹಿಂಗೆ ಎಷ್ಟು ಮನೆ ಹಾಳು ಮಾಡಿದ್ವು. ಅವ್ನ್ ಬೇಕೆ ಹೊಡಿತಾ ಇದ್ಯಾ? ಮೇಡಮ್ ನೋಡಿ ಅವ್ನ ಹೆಂಗ್ ಮಾತಾಡೋನೆ. ಫೋನ್ ನಂಬರ್ ಕೊಟ್ರೆ ಬೇಡ ಬೇಡ ಅಂತವ್ನೆ. ಅಯ್ಯೋ ಆಂಟಿ ಫೋನ್ ನಂಬರ್ ಇವಳ ಹತ್ರ ಹೇಳ್ಬಿಟ್ನ. ಮಚ್ಚ ಆಂಟಿ ಫೋನ್ ನಂಬರ್ ನನ್ನ ಹತ್ರ ಕೊಡು. ಆಂಟಿ ಫೋನ್ ನಂಬರ್ ನಿಮ್ಗ? ಇಲ್ಲ ನನ್ ಫೋನ್ ನಂಬರ್ ಅವಳಿಗೆ ಕೊಟ್ಬಿಡು. ಏನ್ರಿ ಮಾತಾಡ್ತಿದ್ದೀರಾ ನೀವು? ಹುಚ್ಚಿಡ್ತಿದ್ಯಾ ನಿಮ್ಗೆ? ಇಲ್ಲೇ ಇದ್ರೆ ಹುಚ್ಚಿಡ್ದೋಗ್ಬಿಡುತ್ತೆ. ನನ್ನ ಮಕ್ಳ ಡೈಲಾಗ್ ಸರಿಯಾಗಿ ಹೇಳಕ್ ಬರಲ್ಲ. ನನಗೆ ಪಂಚ್ ಹೊಡಿತಾನಲ್ಲ ಇವಳೇನು ಹಿಂಗ್ ಟೆಂಪ್ಟ್ ಮಾಡ್ತಾವಳೆ. ಅಯ್ಯಯ್ಯೋ ಆನಂದಣ್ಣ ಆದ್ರೂ ಬ್ಯಾಕ್ ಇಂದ ರಕತ ಕಾಡುತ್ತಾಳೆ. ಒಂದ್ಸಲಿ ಮುಟ್ಲಾ? ಅಯ್ಯೋ ಬೇಡ ಬೇಡ. ಏನು ನಿನ್ಗೆ ನಂಬರ್ ಬೇಕಾ? ನಂಬರ್ ಬೇಕಾ? ಯಾಕೆ ಹೊಡಿತಿದ್ದೆ ಅಕ್ಕಗೆ? ಅದೇನ್ ಗೊತ್ತ ತಮ್ಮಯ್ಯ? ತಮ್ಮಯ್ಯನ? ಥ್ಯಾಂಕ್ಸ್ ಕಣ ಬಾ ಮೈದಾ. ಅದು ನೀನ್ ಅವಳಿಗೆ ಬಾನ್ ಮಾಡ್ದೆ ಅಲ್ವಾ, ಅದಕ್ಕೆ ನಾನು ಹಂಗಂದ್ಬಿಟ್ಟೆ ಕಣ. ಏನಾಯ್ತು ಹೇಳಕ್ಕೆ? ಯಾಕೆ ಹೊಡಿತಾ ಇದ್ರು? ಅದೇನಂದ್ರೆ ಹೆಂಗೋ ಅವಳ ದೇಹದಲ್ಲಿ ಒಂದ್ ಆಕ್ಟ್ ಮಾಡ್ಬಿಡ್ತೀನಿ. ಮೈದಾ ತಮ್ಮ ಏನು ಅಂತ ಕೇಳ್ತೀಯೋ? ಅವನಿಗೆ ಅಲ್ಲ ಅವಳಿಗೆ ಏನಂತ ಹೇಳಿ ಪಕ್ಕದ ಮನೆ ಆಂಟಿ ನಂಬರ್ ಬೇಕಂತ ಕಣೋ. ಹೌದಾ? ಒಂದ್ ನಿಮಿಷಕ್ಕ. ನಮ್ಮ ಅಕ್ಕನಿಗೆ ಮೋಸ ಮಾಡ್ತಾ ಇದ್ಯಾ? ಇಲ್ಲ. ಆ ಆಂಟಿ ಫೋನ್ ನಂಬರ್ ತಗೊಂಡು ನೀನೇನ್ ಮಾಡ್ತೀಯಾ? ಏನು ಮಾಡಲ್ಲ. ಏನು ಮಾಡೋದೇ ಇಲ್ವಾ? ಏನು ಮಾಡಲ್ಲ. ಏನು ಮಾಡೋದೇ ಇಲ್ವಾ? ಏನು ಮಾಡಲ್ಲ. ಏನು ಮಾಡಲ್ಲ ಅಂದ್ರೆ ಆಂಟಿ ನಂಬರ್ ನಂಗೆ ಕೊಡು. ಅಯ್ಯೋ ಮಗನೇ, ಅವನಿಗೆ ಯಾಕೋ ಹೊಡಿತಾ ಇದ್ಯಾ? ಅದೇನ್ ಗೊತ್ತ ಮಾವ? ಮಾವನ ಅಂದ್ರೆ ಇವ್ರಿಗೆ ಮಾವಲ್ಲ, ಅದಕ್ಕೆ ಮಾವ ಅಂತ ಕರ್ದೆ. ಅಪ್ಪ ಇಷ್ಟೊತ್ತೆಲ್ಲೋಗಿದ್ದೆ? ಅಪ್ಪನ ಅವನಿಗಪ್ಪ ಅಲ್ವಾ, ಅದಕ್ಕೆ ನಾನು ಅಂದ್ಬಿಟ್ಟೆ. ಇವಳು ಮೋಸ್ಟ್ಲಿ ನಾನು ಅಂದ್ಕೊಂಡು ಇವಳ ಮೇಲೆ ಹತ್ಕೊಂಡು ಇಲ್ಲ ಕೆಳಗೆ. ಯಾಕೆ ಹೊಡಿತಿದ್ಯಾ? ಅಕ್ಕ ತಂಗಿ ತಂದ್ಕೊಡ್ರಿ, ಏನ್ ಸಮಸ್ಯೆ? ಅಯ್ಯೋ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಇರೋ. ಏ ಮಗನೇ ಬಾರೋ ಇಲ್ಲಿ. ಏನಪ್ಪ? ಅಕ್ಕ ತಂಗಿ ತಪ್ಕೊಂಡ್ರೆ ನಿನ್ಗೇನೋ ಪ್ರಾಬ್ಲಮ್? ಅಯ್ಯಪ್ಪ ನಿಂಗೆ ಅದೆಲ್ಲ ಇರ್ತ ಸುಮ್ನೆ ಇರು. ನನಗೆಲ್ಲ ಅರ್ಥ ಆಗುತ್ತೆ. ನಿನಗೆ ಅವಳ ಮೇಲೆ ಮನ್ಸಿದೆ ತಾನೇ? ನಾನು ಮಾತಾಡಿ ಸೆಟಪ್ ಮಾಡ್ತೀನಿ, ಎರಡನೇ ಮದುವೆ ಮಾಡ್ಕೊಂಡ್ಬಿಡು. ಅಯ್ಯೋ ನೀನ್ ಅಪ್ಪನಲ್ಲ ಮಾಮನ. ಮಾವಿಗೆ ಯಾಕೆ ಹೊಡಿತಾ ಇದೀಯಾ? ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳಿದ್ರು? ನಾನು ನಿನ್ ತಂಗಿ ನಮ್ಮ ಮದ್ವೆ ಆಗ್ಬೇಕು ಅಂತೆ. ಏನೋ ಮದುವೆನಾ? ವಾಟ್ ಏನ್ ಆಫರ್? ನಂಗ್ ಡೀಲ್ ಓಕೆ. ಅಕ್ಕಗೂ ಓಕೆ ಇದ್ರೆ ನನಗೂ ಓಕೆ. ಅಯ್ಯೋ ಇವ್ರಿಬ್ರಿಗೂ ಓಕೆ ಇದ್ರೆ ನನ್ಗೂ ಓಕೆ. ಈಗಷ್ಟೇ ಬಂದಿರ್ತಾನೆ, ಫಸ್ಟ್ ಒಳಗೆ ಹೋಗಿ ಫ್ರೆಶ್ ಆಗು. ಅಕ್ಕ ಬಾರಿ ಬೆನ್ನುಜ್ಜೆ. ಬೆನ್ನ ನಡಿ
ಬೇಡ 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 ನಾನು ಬೆನ್ನಿಸ್ತೀನಿ. ಲೇ ಮಗನೇ, ಅವಳನ್ನ ಮದುವೆ ಮಾಡ್ಕೊಳ್ಳೋ ಅಂದ್ರೆ ಬೇಡ ಅಂತೀಯಾ? ಬಾತ್ರೂಮ್ ಕರ್ಕೊಂಡೋಗಿ ಬೆನ್ನುಸ್ತೀನಿ ಅಂತೀಯಾ? ನನ್ನ ಮಾತು ಕೇಳು, ಮದುವೆ ಮಾಡ್ಕೊಂಡ್ಬಿಡು, ಪೆನ್ನು ಹಚ್ಬೋದು. ಅಯ್ಯೋ ಪೆನ್ನು ನಿಮಗೆ ಎಲ್ರದ್ದು ಬುದ್ಧಿತೀನಿ. ಫಸ್ಟ್ ಇಲ್ಲಿಂದ ಹೋಗಿ. ರಾಧಾ ರವಿವರ್ಮ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ತುಕಾಲಿ ದೇಹದೊಳಗಡೆ ಸೇರ್ಕೊಂಡು ನಾನು ಇಷ್ಟ ಬಂದಂಗೆ ಇರಕ್ಕಾಗ್ತಾ ಇಲ್ಲ. ಏ ದೇವ್ರೆ, ಎಲ್ಲಿದ್ಯಾ ಬಾರೋ. ಅದು ಸಾಧ್ಯ ಇಲ್ಲ. ಯಾಕೆ? ಮತ್ತೊಂದ್ಸಲ ನಂಗೆ LED ಎಂಟ್ರಿ ಇಲ್ಲ. ಅದಕ್ಕೆ ಇವಾಗ ನಾವೇನೋ ಮಾಡ್ಬೇಕು? ರಾಜ ರವಿವರ್ಮನ್ನೇ ಕೇಳು. ಅಯ್ಯೋ ರಾಜ ಆನಂದ್ ವರ್ಮ, ಬೇಗ ಬಂದ್ಬಿಡಿ. ಹೌದಾ? ತುಂಬಾ ಥ್ಯಾಂಕ್ಸ್. ಓಕೆ ಬಾಲಿ ಜೋಶ್. ಓಕೆ, ಪರಕಾಯ ಪ್ರವೇಶ ಅಂತಂದ್ರೆ ಪರರ ದೇಹ ಕಾಯ ಏನಿದೆ ಅದರೊಳಗೆ ಆತ್ಮ ಪ್ರವೇಶ ಆದಾಗ ಏನಾಗುತ್ತೆ, ಅದು ಗಂಡ ಹೆಂಡತಿಗೆ ಆ ತರ ಆಗ್ಬಿಟ್ಟಾಗ ಏನಾಗುತ್ತೆ, ಇದನ್ನ ಮಾಡಿದ್ದು ಭಗವಂತನೇ. ಸೊ ನೋಡೋಣ ಈ ಒಂದು ಆಕ್ಟ್ ಗೆ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಜಗಣ ಹತ್ರನೇ ಬರ್ತೀನಿ. ಚೆನ್ನಾಗಿತ್ತು. ಇವ್ರ ಆತ್ಮದಲ್ಲಿ ಅವ್ರ ಆತ್ಮದಲ್ಲಿ ಇವರು. ಆದ್ರೆ ಏನು ಅಂದ್ರೆ ಎರಡು ಗಂಡಸರು ಅಂದ್ರೆ ಓಕೆ, ಒಂದ್ ಗಂಡಸು ಒಂದ್ ಹೆಂಗಸು ಅಂದಾಗ ಇವರು ಲೇಡಿ ವಾಯ್ಸ್ ಮಾಡೋದು, ಅವ್ರ ಜೆಂಟ್ಸ್ ವಾಯ್ಸ್ ಮಾಡೋದು ಬಹಳ ಸ್ಟ್ರೈನ್ ಅದು. ಅವಳು ಚೆನ್ನಾಗಿ ಟ್ರೈ ಮಾಡಿದ್ರು. ಒಂದು ಶೀಸ್ ಎ ವೆರಿ ಗುಡ್ ಆರ್ಟಿಸ್ಟ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಲು. ಅವಳಿಗೆ ತಕ್ಕನಾಗಿ ಇವನು ಅದ್ಭುತ. ಆದ್ರೆ ಇಲ್ಲಿ ನಾವೇನೋ ಗ್ಯಾಪ್ ಅಲ್ಲಿ ಒಂದು ಡೈಲಾಗ್ ಹೊಡೆದಿರಿ, ಅದನ್ನ ಆಗ್ಲೇ ಪಿಕ್ ಮಾಡಿ ಅದನ್ನ ಇಮಿಡಿಯೇಟ್ ಆಗಿ ನಾವು ತಗೊಂಡ್ವಿ. ಚೆನ್ನಾಗಿತ್ತು, ಚೆನ್ನಾಗಿದೆಯಲ್ಲ ಅದೊಂಥರ ತೋರ್ಸ್ಬಿಟ್ಟು ಈ ಕಡೆ ಕೆಳಗಡೆ ರಂಗೋಲಿ ಹಾಕ್ಬಿಡುದು. ವಂಡರ್ಫುಲ್ ಡೈಲಾಗ್ ಅದು. ಚೆನ್ನಾಗಿ ಮಾಡಿದ್ರು ಇಬ್ರು, ಫಸ್ಟ್ ಕ್ಲಾಸ್ ಆಗಿತ್ತು. ಕಿನ್ನಾಳ ಬಂದ, ಅವನ ಅಸ್ತಿತ್ವನ ಪಾಪ ಅವನು ತೋರ್ಸ್ಕೋಬೇಕು, ಅದಕ್ಕೆ ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ಅವನು ಪಾಪ ಚೆನ್ನಾಗ್ ಮಾಡ್ದ. ಇವನು ಅಮಾಯಕ ನಟ ಅಂತ ಅವನಿಗೊಂದು ಟೈಟ್ಲ್ ಕೊಡೋಣ ಅಂತ ಇದ್ದೀನಿ. ಅಮ್ಮ ಅವನ ಮೇಲ್ಗಡೆ ತಂಗಾಳಿ, ಒಳಗಡೆ ಬಿರುಗಾಳಿ. ಅವನ ಬಗ್ಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಅಮ್ಮ ಅಂತವ್ರನ್ನೆಲ್ಲ ನಂಬಾರ್ದಮ್ಮ. ಹೆಂಗೆ ಅಂದ್ರೆ ಹಿಂಗೆ ನಗ್ತಾ ಇರ್ತಾರೆ, ಒಳಗಡೆ ಸೌಂಡ್ ಹೆಂಗಿರುತ್ತೆ ಹಂಗಿರುತ್ತೆ ಸೌಂಡ್. ಚೆನ್ನಾಗೂ ಇದೆ, ನಾನು ಚೆನ್ನಾಗೂ ಮಾಡ್ದ. ಇವತ್ತು ತುಂಬಾ ಮುದ್ದ ಕಾಣಿಸ್ತಾ, ಅಲ್ಲಿಂದ ಇಳಿದ್ ಬಂದು ಚೆನ್ನಾಗ್ ಮಾಡಿದೆ. ನೀನು ಚೆನ್ನಾಗಿ ಮಾಡಿದೆ. ಇದರಲ್ಲಿ ಮಿಮಿಕ್ರಿ ಮಾಡಿ ಚೆನ್ನಾಗಿ ರಿಪೀಟ್ ಆಗಿ ಕೊಡ್ತಾ ಇದ್ವು. ಚೆನ್ನಾಗಿತ್ತು, ಚೆನ್ನಾಗಿ ಆಕ್ಟ್ ಮಾಡಿದೆ. ವಂಡರ್ಫುಲ್. ಅವಳು ನಂಗೆ ತುಂಬಾ ಇಷ್ಟ ಆದ್ಲು. ಫಸ್ಟ್ ಕ್ಲಾಸ್ ಆಗಿದೆ. ನೀವು ವಾಯ್ಸ್ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ನನಗೆ. ಕಾಮಿಡಿಗೆ 7 ಮಾಡಿಸಿದ ವಾಯ್ಸ್ ಅದ್ಭುತ. ಅವನು ಚೆನ್ನಾಗಿ ಮಾಡ್ದ. ಇವರಿಬ್ರು ಮೇನ್ ಆಕ್ಟ್, ಸಾಂಗ್ಗಳು ಚೆನ್ನಾಗಿ ಮಾಡ. ಓಕೆ ಫೈನ್, ರೈಟ್. ಅಕ್ಷತಾಂಬೆ, ಏನನ್ಸುತ್ತೆ ಆಕ್ಟ್? ನನ್ಗೆ ಯೂಶಲಿ ಸೂರಜ್ ಪ್ರತಿ ವಾರನೂ ಬೇರೆಯವರೆಲ್ಲ ಏನ್ ಪರ್ಫಾರ್ಮ್ ಮಾಡ್ತಾರೆ ಅದನ್ನ ಪಿಕಪ್ ಮಾಡ್ಬಿಟ್ಟು ವೇದಿಕೆ ಮೇಲೆ ಮಾಡೋದು ತುಂಬಾ ಚೆನ್ನಾಗಿ ಕಲ್ತಿದ್ದ ನಾನು. ಇವತ್ತಿನ ಆಕ್ಟ್ ನೋಡಕ್ ಹೋದ್ರೆ ಐ ಆಕ್ಚುಲಿ ಲೈಕ್ ಉದಯ್ ಅಂಡ್ ಗಜ ಲಾಟ್. ಬೋತ್ ಆಫ್ ದೆಮ್ ಡಿಡ್ ಅ ಗುಡ್ ಜಾಬ್. ಬಟ್ರೆ ನಿಮ್ ತಂಡ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಬರ್ದಿದ್ಯಾರು? ಆನಂದ್ ಅವರೇ ಬರ್ದಿದ್ರು. ವಿಜಿ ಮೆಂಟ್ರಾ? ಗಣಪ ಸರ್. ಗಣಪ ಚೆನ್ನಾಗಿತ್ತು ಕಾನ್ಸೆಪ್ಟ್. ಅಂದ್ರೆ ಗಂಡನ ಆತ್ಮ ಹೆಂಡತಿಗೆ ಹೋಗ್ಬಿಡುತ್ತೆ, ಹೆಂಡತಿ ಬಾಳು ಗಂಡ ಬಾಳಬೇಕು, ಈ ತರ. ಸೆಕೆಂಡ್ ಹಾಫ್ ಅಲ್ಲಿ ಪೂರ್ತಿ ನಾಟಕ ಹೋಲ್ಡ್ ಆಗಿದೆ ಆ ಪಾಯಿಂಟ್ ಇದ್ದ. ನನಗೆ ಆ ಡ್ರ್ಯಾಗನ್ ಪೋರ್ಷನ್ ತುಂಬಾ ಇಷ್ಟ ಆಯ್ತು. ಅದು ಡ್ರ್ಯಾಗನ್ ಬಂದಾಗ ಒಂದು ಇಡೀ ಸ್ಟೇಜ್ ತುಂಬಿಕೊಳ್ತು, ಒಂದು ಕಳೆ ಕಟ್ತು. ಅದು ಬಿಟ್ರೆ ಸೂರಜ್ ತುಂಬಾ ಚೆನ್ನಾಗ್ ಮಾಡ್ದ. ವಾಣಿ ಅವರು ಗೆಸ್ಟ್ ರೋಲ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ನಿಮ್ಮ ವಾಯ್ಸ್ ಮತ್ತೆ ನಿಮ್ಗೆ ಹೇಳ್ ಮಾಡಿಸಿದ ಕ್ಯಾರೆಕ್ಟರ್ ಅದು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತೀರಾ ನೀವು. ಈ ಗಯ್ಯಾಳಿ ಅಂತ ಬೈರಿ ಅಂತಂದ್ರೆ ಸುಮಾರು ಕಡೆ ಗಂಡಸ್ರಿಗೆ ಚೆನ್ನಾಗಿ ಬೈದ್ರಿ ನೀವು. ಏನ್ ಗೊತ್ತಾಗುತ್ತೆ ಕಷ್ಟ ಅಂತ. ಅದು ಬಿಟ್ರೆ ಇನ್ನ ಅವನು ಅಪ್ಪ ಮತ್ತೆ ತಮ್ಮನ ರೋಲು ಪುಟ್ಟದು ಅನ್ನಿಸ್ತು, ಬಟ್ ಅಚ್ಚುಕಟ್ಟಾಗಿ ಮಾಡಿದ್ರು. ಜಾಸ್ತಿ ಏನಿರ್ಲಿಲ್ಲ ಅವರಿಗೆ ಮಾಡೋದಕ್ಕೆ. ಉಮೇಶಂದು ಅಷ್ಟೇ, ತುಂಬಾ ಚಿಕ್ಕ ಪಾತ್ರ. ಅವನ್ ಇಷ್ಟ ಆದ ನನಗೆ. ಅವನ್ ಕಾಸ್ಟ್ಯೂಮ್ ಇಂದ ಹಿಡಿದು ಏನೋ ಬಂದು ಏನದು ಹೇಳೋದು ಮಂತ್ರನಾ? ದಂಗ್ ದಂಗ್ ದಂಗಾಲ್ ಮಂಗ್ ಮಂಗ್ ಮಂಗಾಲ್. ಇವತ್ ಬ್ಯಾಸಿಗೆ ಕಾಲ್, ನಾಳೆ ಮಳೆಗಾಲ್, ಇವತ್ ರಾತ್ರಿ ಹೊತ್ತು ಎಡಗಾಲ್ ಮೇಲೆ ಬಲಗಾಲ್. ಓಕೆ, ಅದು ಇಂಟ್ರೆಸ್ಟಿಂಗ್ ಅನಿಸ್ತದೆ. ಒಂದ್ಸತಿ ಅರ್ಥ ಇಲ್ಲದಕ್ಕೆ ಜಾಸ್ತಿ ಅರ್ಥ ಬಂದ್ಬಿಡ್ತದಂತೆ. ಅವನು ಅದನ್ನ ಚೆನ್ನಾಗಿ ಕ್ಯಾರಿ ಮಾಡ್ದ. ದೇವ್ರು ರೋಲ್. ಇವ್ರು ದೇವ್ರನ್ನ ಕರೆದ್ರೆ ಮಂತ್ರವಾದಿ ಬಂದವನು, ಇವ್ರು ಗೊತ್ತಾಗಿಲ್ಲ. ಕನ್ನಡ ದೇವ್ರಿಗೆ ಇದ್ಯಾವ್ದೋ ಹಿಮಾಲಯ ದಾಟಿ ಒಂದ್ ದೇವ್ರು ಬಂದಿದೆ ಕನ್ನಡದಲ್ಲಿ ಕರೆದಿದ್ದಕ್ಕೆ. ಓವರ್ ಆಲ್ ಆಗಿ ಚೆನ್ನಾಗಿತ್ತು. ಸೊ ರಕ್ಷಿತಾಂಬೆ ದಿಲ್ ಖುಷ್ ಆಗಿದ್ರೆ ಸೀಕ್ರೆಟ್ ಸ್ಕೋರ್ ನ ಕೊಡ್ತಾ ಇದಾರೆ ನಿಮ್ಗೆ. ಸೊ ಮುಸುರಿ ಮಹಾ ಪ್ರಚಂಡರು ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಇರಬೇಕು. ಆದ್ರೆ ಅದಕ್ಕಿಂತ ಮೇಲೋದ್ರೆ ಆ ಭಗವಂತನೇ ಇಳಿದು ಬರ್ತಾನೆ ಸಾಲ್ವ್ ಮಾಡಕ್ಕೆ ಅನ್ನೋದಕ್ಕೆ ಒಂದು ಕಾಲ್ಪನಿಕ ಒಂದು ಆಕ್ಟ್ ಪರಕಾಯ ಪ್ರವೇಶ ಇಟ್ಕೊಂಡು ಮಾಡಿದ್ರು. ಅದಕ್ಕೆ ಜಡ್ಜಸ್ ಇಂದ ಒಳ್ಳೆ ಕಮೆಂಟ್ ಸಿಕ್ಕಿದೆ, ಎಂಟರ್ಟೈನ್ ಕೂಡ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟು ದ ಗ್ಯಾಲರಿ ಪ್ಲೀಸ್. ಓಕೆ,
ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳು ಡಿಫ್ರೆಂಟ್ ಕಾನ್ಸೆಪ್ಟ್ ಮೂಲಕ ನಿಮ್ಮನ್ನ ಮನಸಾರ ನಗಿಸಿದ್ದಾರೆ. ಮತ್ತಷ್ಟು ಡಿಫ್ರೆಂಟ್ ಆಕ್ಟ್ ಗಳ ಜೊತೆಗೆ ನಮ್ಮ ಕಿಲಾಡಿಗಳು ಮತ್ತೆ ಬರ್ತಾರೆ, ನಗುವಿನ ಪಾಠನ ಮುಂದುವರಿಸ್ತಾರೆ. ಮತ್ತೆ ನಾಳೆ ಸಿಗೋಣ, ಮತ್ತಷ್ಟು ಎಂಜಾಯ್ ಮಾಡೋಣ. ಅಲ್ಲಿವರೆಗೂ ನೀವು ನೋಡ್ತಾರೆ ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್, ಕೋಪರ್ಡ್ ಬೈ ಡ್ಯಾಸರ್ ಎಟರ್ನಾ, ಹೈಫೈ ಸ್ವಿಚಸ್, ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್, ಕ್ಯಾಡ್ಬರಿ 5 ಸ್ಟಾರ್, ಅಸೋಸಿಯೇಟ್ ಸ್ಪಾನ್ಸರ್ ನಿಪಾನ್ ಪೇಂಟ್ಸ್ ಹಾಗೂ ರ್ಯಾಪಿಡೋ. ಗುಡ್ ನೈಟ್, ಶುಭರಾತ್ರಿ.